ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದಾವರ್ತಿ ಈ ಒಂದು ಸಭೆಗೆ ಅನ್ಯತೆಗೆ ಬರುವ ಹಾಗೆಯೂ ಮತ್ತು ನಿಮ್ಮ ಒಂದು ಆರಾಧನೆಯಲ್ಲಿ ಮಟ್ಟಿಗೆ ಸೇರಿ ಕರ್ತ ಹಾರೈಸುವ ಹಾಗೆಯೂ ಆತನ ಒಂದು ಜೀವನ ವಾಕ್ಯವನ್ನು ಹಂಚುವಂತ ಕೃಪೆಯನ್ನು ಕೂಡ ಅನುಗ್ರಹಿಸಿಕೊಟ್ಟಂತ ರಕ್ಷಕರ ಯೇಸು ಕ್ರಿಸ್ತನಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಮತ್ತು ವಿಶೇಷವಾಗಿ ಇದಕ್ಕೆ ಅವಕಾಶ ಮಾಡಿಕೊಡುವಂತ ಸಭಾ ಹಿರಿಯರಿಗೂ ಮತ್ತು ಇಡೀ ಕ್ರೈಸ್ತ ಸಭೆಗೆ ನನ್ನ ವಂದನೆಯನ್ನು ಸಲ್ಲಿಸುವಂತವನಾಗಿದ್ದೇನೆ. ನಿಮ್ಮೆಲ್ಲರ ಆ ಪ್ರಾರ್ಥನೆ ನಿಮಿತ್ತವಾಗಿ ಚಂದ್ರಪುರ ಪ್ರಾಂತ್ಯದಲ್ಲಿ ಉತ್ತಮವಾದ ರೀತಿಯಲ್ಲಿ ಸೇವೆ ನಡೀತಾ ಇದೆ. ಹೊಸ ಹೊಸ ಆತ್ಮಗಳು ಬರ್ತಾ ಇದ್ದಾನೆ. ಅದೇ ರೀತಿಯಾಗಿ ಆ ಒಂದು ಸಭೆಗೆ ನೀವು ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಿಮ್ಮನ್ನ ಕೇಳಿಕೊಳ್ಳುತ್ತೇನೆ. ಮತ್ತು ಅದರ ಜೊತೆಯಲ್ಲಿ ನಮ್ಮ ದೊಡ್ಡ ಮಗ ಆದರ್ಶ್ ಬೆಂಜಮಿನ್ ಆತನಿಗೆ ಹುಡುಗಿ ಫಿಕ್ಸ್ ಆಯಿತು. ಮತ್ತೆ ಕಳೆದ ದಿನಗಳಲ್ಲಿ ಎಂಗೇಜ್ಮೆಂಟ್ ಕೂಡ ಆಯಿತು, ಮೈಸೂರಿನ ಹುಡುಗಿ. ಅದು ಬಹಳ ಒಂದು ಆಶ್ಚರ್ಯ ಅಂತಂದ್ರೆ, ಆ ಫ್ಯಾಮಿಲಿ ನಮ್ಗೆ 25 ವರ್ಷದ ಗೊತ್ತು, ಆದ್ರೆ ಅವಳಿಗೆ ಅಷ್ಟು ದೊಡ್ಡ ಹುಡುಗಿದೆ ಅಂತ ನಮ್ಗೆ ಗೊತ್ತಿಲ್ಲ, ನಮಗೆ ಇಷ್ಟು ದೊಡ್ಡ ಹುಡುಗ ಅಂತ ಅವ್ರಿಗೆ ಗೊತ್ತಿಲ್ಲ. ಹೇಗೋ ಅದು ಯಾಕಂದ್ರೆ ಕರ್ತನ ಸಮಯ ಬಂದಾಗ ಸೊ ಈಗ ಪ್ರಕಟವಾಯಿತು. ಎರಡು ಕುಟುಂಬ ಕೂಡ ಬಹಳ ಸಂತೋಷ ಆಯಿತು. ಯಾಕಂದ್ರೆ ಒಬ್ರವರು ಆಗ್ಲೇ ಪರಿಚಯ ಇರೋದ್ರ ನಿಮಿತ್ತವಾಗಿ ನಾವು ಸಂತೋಷವಾಗಿ ಇದಕ್ಕೆ ಒಪ್ಪಿ ಮುಂದುವರೆದೆವು. ದೇವ್ರ ಚಿತ್ತವಾದರೆ ಮುಂದೆ ಸೆಪ್ಟೆಂಬರ್ 27ನೇ ತಾರೀಕು ಮದುವೆ ಫಿಕ್ಸ್ ಆಗೋದ ಸಾಧ್ಯತೆ ಇದೆ. ಅದು ಕೂಡ ತಿರುಗಿ ಅವ್ರಿಗೂ 2 ಹೆಣ್ಮಕ್ಳು, ನಮ್ಗೆ 2 ಗಂಡು ಮಕ್ಳು. ಅವಳು ದೊಡ್ಡ ಮಗಳು, ನಮ್ಗೆ ದೊಡ್ಡ ಮಗ. ಹಂಗಾಗಿ ನಾವು ಮದುವೆ ಬೆಂಗಳೂರಲ್ಲಿ ಬೇಕು ಅಂತ, ಅವ್ರ ಮದುವೆ ಮೈಸೂರು ಬೇಕು ಅಂತ. ಕಡೆಗೆ ನಮ್ಮ ನೆಂಟರು ಕೂಡ ಎಲ್ಲ ಜಾಸ್ತಿ ಮೈಸೂರುಗಳಲ್ಲಿ ಇರೋದು. ಅವರು ಕೂಡ ಅವ್ರಿಗೆ ರೆಕಮೆಂಡ್ ಮಾಡ್ಬಿಟ್ರು, ಇಲ್ಲ ಮೈಸೂರಲ್ಲೇ ಇರಲಿ ಎಂಬುದಾಗಿ. ಹಂಗಾಗಿ ಮೋಸ್ಟ್ ಪ್ರಾಬಬಲಿ ಮದುವೆ ಮೈಸೂರಲ್ಲೇ ಫಿಕ್ಸ್ ಆಗೋ ಚಾನ್ಸಸ್ ಇದೆ. ದಯವಿಟ್ಟು ನೀವೆಲ್ಲರೂ ಕೂಡ ಮದುವೆ ಬರ್ಬೇಕೆಂಬುದಾಗಿ ಕೇಳ್ಕೊಳ್ತೀನಿ. ಮೈಸೂರು ಟೂರ್, ಎಸ್. ಥ್ಯಾಂಕ್ ಯು. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ಬಹಳ ಒಂದು ಮಹತ್ತರವಾದ ಒಂದು ಸಂದೇಶವನ್ನು ಕೂಡ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತ ಒಂದು ಭಾರವನ್ನ ದೇವರಾತ್ಮ ನನಗೆ ಕೊಟ್ಟುವಂತನಾಗಿದ್ದಾರೆ. ಅನೇಕ ಸಮಯಗಳಲ್ಲಿ ಹಳೆ ಒಡಂಬಡಿಕೆ ಯಾಕೋಬನ ಕಾಲದಲ್ಲಿ ಆದಂತಹ ಉಜ್ಜೀವನಗಳು, ಮೋಶೆಯ ಕಾಲದಲ್ಲಿ ಆದಂತಹ ಉಜ್ಜೀವನಗಳ ಕುರಿತಾಗಿ ನಾವು ಆಲೋಚನೆ ಮಾಡುವಂತವರಾಗಿದ್ದೇವೆ. ಅದೇ ಪ್ರಕಾರವಾಗಿ ಇವತ್ತು ಕೂಡ ನಾವು ಒಂದು ಪ್ರಮುಖವಾದ ಒಂದು ಉಜ್ಜೀವನದ ಭಾಗವನ್ನು ನಾವು ನೋಡುವಂತವರಾಗಿದ್ದೇವೆ. ಜನ ಬಹಳವೇ ಹದಗೆಟ್ಟು ಹೋಗಿದ್ರು, ದಾರಿ ತಪ್ಪು ಹೋಗಿದ್ರು. ಅಂತ ಸ್ಥಿತಿಯಲ್ಲಿ ಹೇಗೆ ದೇವರಾತ್ಮನ ಬದಲಾವಣೆಯನ್ನು ತಂದನು, ಹೇಗೆ ಅವರ ಆತ್ಮಿಕ ಜೀವಿತಗಳು ಮಾರ್ಪಡುತ್ತಿರುವಂತ ಒಂದು ಸಂಗತಿಯನ್ನ ನಾವು ಧ್ಯಾನ ಮಾಡುವಂತವರಾಗಿದ್ದೇವೆ. 1 ಸಮುವೇಲನ ಪುಸ್ತಕ 7ನೇ ಅಧ್ಯಾಯ 1 Samuel chapter 7 verses 1 to 14. ದಯವಿಟ್ಟು ವಾಕ್ಯ ಭಾಗವನ್ನು ಯಾರು ಓದ್ಬೇಕಂತ ಕೇಳ್ಕೊತೀನಿ. 1 ಸಮುವೇಲ 7ನೇ ಅಧ್ಯಾಯ. ಆಗ ಕಿರ್ಯತ್ಯಾರೀಮಿನವರು ಬಂದು ಯೆಹೋವನ ಮಂಜೂಷವನ್ನು ತೆಗೆದುಕೊಂಡು ಹೋಗಿ ಗುಡ್ಡದ ಮೇಲೆ ವಾಸವಾಗಿದ್ದ ಅಬೀನಾದಾಬನ ಮನೆಯಲ್ಲಿಟ್ಟು ಅವನ ಮಗನಾದ ಎಲ್ಲಾಜಾರನನ್ನು ಅದರ ಸೇವೆಗೋಸ್ಕರ ಪ್ರತಿಷ್ಠಿಸಿದರು. ಮಂಜೂಷವು ಕಿರ್ಯತ್ಯಾರೀಮಿಗೆ ಬಂದು ಬಹಳ ದಿವಸಗಳು, ಅಂದರೆ 20 ವರ್ಷಗಳು ಕಳೆದು ಹೋದವು. ಈ ಕಾಲದಲ್ಲಿ ಎಲ್ಲಾ ಇಸ್ರಾಯೇಲರು ಯೆಹೋವನನ್ನೇ ಹಂಬಲಿಸುತ್ತಿದ್ದರು. ಆಗ ಸಮುವೇಲನು ಅವರಿಗೆ, ನೀವು ಪೂರ್ಣ ಮನಸ್ಸಿನಿಂದ ಯೆಹೋವನ ಕಡೆಗೆ ತಿರುಗಿಕೊಂಡಿರುವುದಾದರೆ ನಿಮ್ಮ ಮಧ್ಯದಲ್ಲಿರುವ ಅಷ್ಟೋರೆತ್ ಮೊದಲಾದ ಅನ್ಯ ದೇವತೆಗಳನ್ನು ತೆಗೆದುಹಾಕಿ ಯೆಹೋವನ ಮೇಲೆಯೇ ಮನಸ್ಸಿಟ್ಟು ಆತನೊಬ್ಬನನ್ನೇ ಸೇವಿಸಿರಿ. ಆಗ ಆತನು ನಿಮ್ಮನ್ನು ಫಿಲಿಷ್ಟಿಯರ ಕೈಯಿಂದ ಬಿಡಿಸಿ ಕಾಪಾಡುವನು ಅಂದನು. ಹಾಗೆಯೇ ಇಸ್ರಾಯೇಲರು ಬಾಳ್ ಅಷ್ಟೋರೆತ್ ದೇವತೆಗಳನ್ನು ತೆಗೆದುಹಾಕಿ ಯೆಹೋವನೊಬ್ಬನನ್ನೇ ಸೇವಿಸತೊಡಗಿದರು. ಸಮುವೇಲನು ತಿರುಗಿ ಅವರಿಗೆ, ಇಸ್ರಾಯೇಲರೆಲ್ಲರೂ ಮಿಷ್ಪೆಯಲ್ಲಿ ಕೂಡಿ ಬರಲಿ, ನಾನು ನಿಮಗೋಸ್ಕರ ಯೆಹೋವನನ್ನು ಪ್ರಾರ್ಥಿಸುವೆನು ಅನ್ನಲು ಅವರು ಅಲ್ಲಿ ಕೂಡಿ ಬಂದು ನೀರು ಸೇದಿ ಯೆಹೋವನ ಮುಂದೆ ಒಯ್ದು ಆ ದಿವಸ ಉಪವಾಸವಿದ್ದು ನಿನಗೆ ದ್ರೋಹಿಗಳಾಗಿದ್ದೇವೆಂದು ಆತನಿಗೆ ಅರಿಕೆ ಮಾಡಿದನು. ಸಮುವೇಲನು ಮಿಸ್ಪೆಯಲ್ಲಿ ಇಸ್ರಾಯೇಲರ ವ್ಯಾಜ್ಯಗಳನ್ನು ತೀರಿಸಿದನು. 7-14 ಇಸ್ರಾಯೇಲರು ಮಿಸ್ಪೆಯಲ್ಲಿ ಕೂಡಿ ಬಂದಿದ್ದಾರೆಂಬುದು ಫಿಲಿಷ್ಟಿಯರಿಗೆ ಗೊತ್ತಾದಾಗ ಅವರ ಪ್ರಭುಗಳು ಇಸ್ರಾಯೇಲರಿಗೆ ವಿರೋಧವಾಗಿ ಹೊರಟರು. ಇದನ್ನು ತಿಳಿದ ಇಸ್ರಾಯೇಲರು ಬಹಳವಾಗಿ ಭಯಪಟ್ಟು ಸಮುವೇಲನಿಗೆ, ನಮ್ಮ ದೇವರಾದ ಯೆಹೋವನು ನಮ್ಮನ್ನು ಫಿಲಿಷ್ಟಿಯರ ಕೈಯಿಂದ ತಪ್ಪಿಸಿ ರಕ್ಷಿಸುವ ಹಾಗೆ
ನೀನು ನಮಗೋಸ್ಕರ ಆತನಿಗೆ ಮೊರೆ ಇಡು, ಸುಮ್ಮನಿರಬೇಡ ಅಂದರು. ಆಗ ಸಮುವೇಲನು ಹಾಲು ಕುಡಿಯುವ ಕುರಿಮರಿಯನ್ನು ತಂದು ಯೆಹೋವನಿಗೆ ಸರ್ವಾಂಗ ಹೋಮವಾಗಿ ಸಮರ್ಪಿಸಿ ಇಸ್ರಾಯೇಲರಿಗೋಸ್ಕರ ಮೊರೆ ಇಡಲು ಆತನು ಸದುತ್ತರವನ್ನು ದಯಪಾಲಿಸಿದನು. ಹೇಗೆಂದರೆ, ಸಮುವೇಲನು ಯಜ್ಞವನ್ನು ಅರ್ಪಿಸುವ ವೇಳೆಯಲ್ಲಿ ಫಿಲಿಸ್ಟಿಯರು ಯುದ್ಧಕ್ಕೋಸ್ಕರ ಸಮೀಪಿಸಲಾಗಿ ಯೆಹೋವನು ದೊಡ್ಡ ಗುಡುಗಿನಿಂದ ಅವರನ್ನು ಕಳವಳಗೊಳಿಸಿ ಇಸ್ರಾಯೇಲರಿಗೆ ಸೋತು ಓಡಿ ಹೋಗುವಂತೆ ಮಾಡಿದನು. ಇಸ್ರಾಯೇಲರಾದರೋ ಮಿಚ್ಪೆಯಿಂದ ಹೊರಟು ಹಿಂದಟ್ಟಿ ಬೇತ್ಕರಿನ ತಗ್ಗಿನವರೆಗೆ ಅವರನ್ನು ಹತಮಾಡಿದರು. ಅನಂತರ ಸಮುವೇಲನು ಮಿಚ್ಪೆಗೂ ಶೇನಿಗೂ ಮಧ್ಯದಲ್ಲಿ ಒಂದು ಕಲ್ಲನ್ನು ನಿಲ್ಲಿಸಿ, ಯೆಹೋವನು ಇಲ್ಲಿಯವರೆಗೆ ನಮಗೆ ಸಹಾಯ ಮಾಡಿದನೆಂದು ಹೇಳಿ ಅದಕ್ಕೆ ಎಬೆನೆಜರ್ ಎಂದು ಹೆಸರಿಟ್ಟನು. ಫಿಲಿಸ್ಟಿಯರು ಬಹಳವಾಗಿ ತಗ್ಗಿಸಲ್ಪಟ್ಟದರಿಂದ ತಿರುಗಿ ಇಸ್ರಾಯೇಲರ ಪ್ರಾಂತದೊಳಗೆ ಬರಲೇ ಇಲ್ಲ. ಸಮುವೇಲನ ಜೀವಮಾನದಲ್ಲೆಲ್ಲ ಯೆಹೋವನ ಹಸ್ತವು ಫಿಲಿಸ್ಟಿಯರಿಗೆ ವಿರೋಧವಾಗಿಯೇ ಇತ್ತು. ಅವರು ಎಕ್ರೋನ್ ಮೊದಲುಗೊಂಡು ಗತ್ ಊರಿನವರೆಗೂ ಇಸ್ರಾಯೇಲರಿಂದ ಕಿತ್ತುಕೊಂಡಿದ್ದ ಎಲ್ಲಾ ಪಟ್ಟಣಗಳು ಇಸ್ರಾಯೇಲರಿಗೆ ದೊರಕಿದವು. ಅವುಗಳಿಗೆ ಸೇರಿದ ಗ್ರಾಮಗಳನ್ನು ಇಸ್ರಾಯೇಲರು ಫಿಲಿಸ್ಟಿಯರಿಂದ ತೆಗೆದುಕೊಂಡರು. ಇಸ್ರಾಯೇಲರಿಗೂ ಅಮೋರಿಯರಿಗೂ ಸಮಾಧಾನವಿತ್ತು. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವಾಕ್ಯ ಭಾಗಕ್ಕೆ ನಾವು ಹೋಗುವಂತ ಸಮಯದಲ್ಲಿ ಇದರ ಒಂದು ಹಿನ್ನೆಲೆ ನಾವು ಗೊತ್ತಿರಬೇಕು. ಆವಾಗಲೇ ಇದರ ಒಂದು ಶ್ರೇಷ್ಠತೆ ನಮ್ಗೆ ಗೊತ್ತಾಗುತ್ತೆ. ಬ್ಯಾಕ್ ಗ್ರೌಂಡ್ ಸಾಮಾನ್ಯವಾಗಿ ನಾವು ಈ ಒಂದು ಥಿಯಾಲಜಿಕಲ್ ಕಾಲೇಜ್ಗಳಲ್ಲಿ ಒಂದು ಪದ ಪ್ರಯೋಗ ಮಾಡ್ತೀವಿ, ಎಕ್ಸ್ಪಾಸಿಟರಿ ಪ್ರೀಚಿಂಗ್ ಅಂತ. ವಿವರಿಸುವಂತ ಒಂದು ಸಂದೇಶ, ವಿವರಿಸುವಂತ ಒಂದು ಸಂದೇಶದ ಹೇಳುವಾಗ ಒಂದು ವಾಕ್ಯ ಭಾಗವನ್ನು ನೋಡುವಂತಹ ಸಮಯದಲ್ಲಿ ಅದರ ಒಂದು ಹಿನ್ನೆಲೆ ಏನಿದೆ, ವಾಟ್ ದ ಬ್ಯಾಕ್ ಗ್ರೌಂಡ್ ಆಫ್ ದ ಸ್ಟೋರಿ, ಮತ್ತೆ ಆ ಒಂದು ಸ್ಟೋರಿಯಲ್ಲಿ ಇರುವಂತಹ ಸತ್ಯತೆ ಏನಾಗಿದೆ. ಸೆಕೆಂಡ್ಲಿ ವಾಟ್ ಇಸ್ ಮೆನ್ಷನ್ ಇನ್ ದ ಸ್ಟೋರಿ. ಮೂರನೇದಾಗಿ ವಾಟ್ ದ ಅಪ್ಲಿಕೇಶನ್ ಆಫ್ ದ ಸ್ಟೋರಿ. ಇದು ನಮ್ಮ ಜೀವಿತಕ್ಕೆ ಹೇಗೆ ಅನ್ವಯಿಸುವಂತದ್ದಾಗಿದೆ. ಈ ಮೂರನ್ನು ಕೂಡ ನಾವು ಆಲೋಚನೆ ಮಾಡುವಂತವರಾಗಿದ್ದು. ದಟ್ ಈಸ್ ದ ಮೀನಿಂಗ್ ಆಫ್ ಎಕ್ಸ್ಪಾಸಿಟರಿ ಪ್ರೀಚಿಂಗ್. ಈ ಒಂದು ನಾವು ವಾಕ್ಯ ಭಾಗ ಇವತ್ತು ನಾವು ತೆಗೆದುಕೊಳ್ಳುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಅದೇ ಒಂದು ದಾರಿಯಲ್ಲಿ ನಾವು ಹೋಗುವಂತವರಾಗಿದ್ದೇನೆ. ಇದರ ಒಂದು ಹಿನ್ನೆಲೆಯಾಗಿ ನಾವು ಆಲೋಚನೆ ಮಾಡುವಂತಹ ಸಮಯದಲ್ಲಿ ಇದರ ಹಿನ್ನೆಲೆ, ಸಮುವೇಲ ಪುಸ್ತಕದ ಹಿನ್ನೆಲೆ ಬ್ಯಾಕ್ ಗ್ರೌಂಡ್ ಹೋಗ್ಬೇಕಾದ್ರೆ ನಾವು ನ್ಯಾಯಸ್ಥಾಪಕರ ಪುಸ್ತಕಕ್ಕೆ ಹೋಗ್ಬೇಕು. ನ್ಯಾಯಸ್ಥಾಪಕರ ಪುಸ್ತಕದ ಮುಂದಿನ ಭಾಗವೇ ಸಮುವೇಲನ ಬರೆದಂತ ಆ ಮೊದಲನೆಯ ಒಂದು ಸಮುವೇಲನ ಪುಸ್ತಕ. ಮೈದಲ್ಲಿ ರೂತಳು ಬರ್ತಾಳೆ, ಅದು ಕೂಡ ನ್ಯಾಯಸ್ಥಾಪಕರ ಭಾಗದಲ್ಲಿ ನಡೆದಂತ ಒಂದು ಘಟನೆಯೇ, ರೂತಳ ಚರಿತ್ರೆ ಕೂಡ. ಹಾಗಾದ್ರೆ ನ್ಯಾಯಸ್ಥಾಪಕರ ಪುಸ್ತಕ ದಯವಿಟ್ಟು ತಿರುಗಿಸಿ, ಅಲ್ಲಿ ಆ ಬ್ಯಾಕ್ ಗ್ರೌಂಡ್ ನಾವು ಏನೆಂಬುದನ್ನು ತಿಳ್ಕೊಂಡು ಮುಂದಕ್ಕೆ ನಾವು ಹೋಗುವಂತವರಾಗಿರೋಣ. ನ್ಯಾಯಸ್ಥಾಪಕರ ಪುಸ್ತಕ 2ನೇ ಅಧ್ಯಾಯ 19 ಮತ್ತು 20ನೇ ವಾಕ್ಯ. ದ ಜಡ್ಜಸ್ ಚಾಪ್ಟರ್ 2 ವರ್ಸ್ 19 and 20. ಅಲ್ಲಿ ಜನರ ಸ್ಥಿತಿ ಏನಾಯ್ತು ಎಂಬುದಾಗಿ ನಾವು ಬಹಳ ಪರಿಷ್ಕಾರವಾಗಿ ನೋಡುವಂತವರಾಗಿದ್ದೇವೆ. ಪ್ಲೀಸ್ ರೀಡ್. ಅಂತ ನ್ಯಾಯಸ್ಥಾಪಕರು ತೀರಿ ಹೋದ ನಂತರ ಇಸ್ರಾಯೇಲರು ತಿರುಗಿಕೊಂಡು ತಮ್ಮ ಹಿರಿಯರಿಗಿಂತಲೂ ಭ್ರಷ್ಟರಾಗಿ, ಇಸ್ರಾಯೇಲರು ತಿರುಗಿಕೊಂಡು ಈಗ ಏನಾದ್ರು ಬರೀ ಭ್ರಷ್ಟರಾಗ್ಲಿಲ್ಲ, ಅನ್ಯ ದೇವತೆಗಳನ್ನು ಅವಲಂಬಿಸಿ, ಇಲ್ಲ ಬರೀ ಭ್ರಷ್ಟರಾಗ್ಲಿಲ್ಲ, ಪದ ಬಿಟ್ಟರೆ ಗೊತ್ತಾಯ್ತಾ. ಹಿರಿಯರಿಗಿಂತಲೂ ಅಂದ್ರೆ ಹಿರಿಯರು ಭ್ರಷ್ಟರಾಗಿದ್ರು, ಅವರಿಗಿಂತ ಹೆಚ್ಚಾಗಿ ಭ್ರಷ್ಟರಾದ್ರು. ಅದಕ್ಕಾಗಿ ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ. ಹಿರಿಯರಿಗಿಂತಲೂ ಕೂಡ ಭ್ರಷ್ಟರಾದ್ರು. ಆಮೇಲೆ ಕಂಟಿ ಮಾಡಿ, ಭ್ರಷ್ಟರಾಗಿ ಅನ್ಯ ದೇವತೆಗಳನ್ನು ಅವಲಂಬಿಸಿ ಸೇವಿಸಿ, ವಿಗ್ರಹಾರಾಧನೆ ಮಾಡಬೇಡ್ರಿ ಅಂತ ಎಷ್ಟು ಹೇಳಿದ್ರು ಕೂಡ ಕಡೆ ತಿರುಗಿ ಏನ್ ಮಾಡಿದ್ರು ಇವರು, ಅನ್ಯ ದೇವತೆ ಕಡೆಗೆ ತಿರುಗಿಕೊಂಡ್ರು. ಆಮೇಲೆ ಅವರು ಈ ತಮ್ಮ ದುರ್ಮಾರ್ಗವನ್ನು ಮೊಂಡತನವನ್ನು ಬಿಡಲೇ ಇಲ್ಲ. ಬಿಡಲೇ ಇಲ್ಲ. 19ನೇ ವಾಕ್ಯ ಓದ್ರಿ. 20ನೇ ವಾಕ್ಯ ಏನಾಗ್ತಿದೆ? ಆದ್ದರಿಂದ ಯೆಹೋವನ ಕೋಪವು ಇಸ್ರಾಯೇಲರ ಮೇಲೆ ಉರಿಯ ಹತ್ತಿತು. ಆತನು ಈ ಜನರ ಪಿತೃಗಳಿಗೆ ನಾನು ಕೊಟ್ಟ ನಿಬಂಧನೆಯನ್ನು ಇವರು ಕೈಕೊಳ್ಳಲಿಲ್ಲ, ನನ್ನ ಮಾತಿಗೆ ಕಿವಿಗೊಡಲಿಲ್ಲ. ಹೀಗಿರುವುದರಿಂದ ಯೆಹೋಶುವನು ಸಾಯುವ ಮೊದಲು ಹೊರಡಿಸದೆ ಬಿಟ್ಟ ಜನಾಂಗಗಳಲ್ಲಿ ನಾನು ಒಂದನ್ನಾದರೂ ಹೊರಡಿಸುವುದಿಲ್ಲ. ಇಲ್ಲ, ವಾಗ್ದಾನ ಮಾಡಿದ ದೇವರು, ಆದ್ರೆ ಇವರ ಅಯೋಗ್ಯ ಕಾರ್ಯ ನಿಮಿತ್ತವಾಗಿ ದೇವರೇ ಹೇಳಿದ ನಾನು ಹೊರಡಿಸೋದಿಲ್ಲ. ಅನುಭವಿಸ್ಲಿ. ವಾಕ್ಯ ನೋಡ್ತಾ ಇದ್ದೇವೆ. ಆ ಒಂದು ಹೊಸ ಸಂತತಿಯೇ ಉಂಟಾಯ್ತು ಅಲ್ವಾ. 19 ಒಂದು ಹೊಸ ಜನಾಂಗವೇ ಪ್ರಾರಂಭ ಆಯ್ತು. ಎಂತ ಜನಾಂಗ ಅಲ್ಲಿ ಅದಕ್ಕಿಂತ ಸ್ವಲ್ಪ ಒಂದು ಸೆಂಟೆನ್ಸ್ ಮೇಲೆ ಹೋಗ್ರಿ, ಬಹಳ ನಾವು ಮೇಲೆ ಗೊತ್ತಾಗ್ತದೆ. ತಮ್ಮ ದೇವರನ್ನ ಅರಿಯದವರು, ದೇವರ ಅದ್ಭುತ ಕಾರ್ಯಗಳು ಮಹತ್ ಕಾರ್ಯಗಳನ್ನ ಅರಿಯದವರಂತ ಒಂದು ಜನಾಂಗ ಅಲ್ಲಿ ಉಂಟಾಯಿತು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ.
ಓಕೆ. ಸೊ 19ನೇ ವಾಕ್ಯ, ಆ ಕಾಲದವರೆಲ್ಲರೂ ಪಿತೃಗಳ ಬಳಿಗೆ ಸೇರಿದ ಮೇಲೆ ಯೆಹೋವನನ್ನು ಸಿಕ್ತಾ, ಯೆಹೋವನನ್ನು ಆತನ ಇಸ್ರಾಯೇಲಿಗೋಸ್ಕರ ಮಾಡಿದ ಮಹತ್ ಕಾರ್ಯಗಳನ್ನು ಅರಿಯದಿದ್ದ ಬೇರೊಂದು ಸಂತಾನವು ಹುಟ್ಟಿತು. ಸಿಕ್ತಾ? 19. ಓಕೆ, ಹುಟ್ಟಿತು. ಅವ್ರಿಗೆ ತಮ್ಮ ದೇವರು ಯಾರಂತ ಗೊತ್ತಿಲ್ಲ, ತಮ್ಮ ದೇವರು ಏನು ಅದ್ಭುತ ಕಾರ್ಯ ಮಾಡ್ತಾನೆ ಅದು ಕೂಡ ಗೊತ್ತಿಲ್ಲ. ಮೊನ್ನೆ ಯಾರೋ ಅದನ್ನ ಹೇಳ್ತಾ ಇದ್ರು, ಐ ಥಿಂಕ್ ನಾನು ರಚನಾ ಸಾಮಾನ್ಯ ಎದುರು ತೋರಿಸ್ತಾ ಯಾವ್ದೋ ಒಂದು ಮೆಸೇಜ್ ಅಲ್ಲಿ ಅದನ್ನ ಹೇಳ್ತಾ ಇದ್ರು. ಯಾರೋ ದೇವ್ರ ಸೇವಕರು ಒಬ್ಬ ಯವನಸ್ಥರನ್ನ ಕೇಳಿದ್ರಂತೆ, ಅಪ್ಪ ಯವನಸ್ಥನೇ ನಿನ್ನ ನಂಬಿಕೆ ಏನಪ್ಪ ಅಂತ ಕೇಳಿದಂತ ಪಾಸ್ಟರ್, ಅವ ದೇವ್ರ ಸೇವಕರು. ಇವ್ ನೆಟ್ ಚರ್ಚ್ಗೆ ಹೋಗ್ತಾರೆ, ಇವ್ನು ಗೊತ್ತಿರ್ಬೇಕು. ಅವ್ನ ನೆಟ್ ಚರ್ಚ್ಗೂ ಹೋಗಿಲ್ಲ, ಬೈಬಲ್ ಓದಿಲ್ಲ. ಅವನು ಹೋಗ್ಬಿಟ್ಟು ನಿನ್ನ ನಂಬಿಕೆ ಏನಂತ ಕೇಳಿದ್ರೆ ಏನಂತ ಹೇಳ್ಬೇಕು ಇವನು ಯೋಚನೆ ಮಾಡ್ದ, ಭಾರಿ ಬುದ್ಧಿವಂತ. ಅಯ್ಯ ನಮ್ ಚರ್ಚ್ನವ್ರದ್ದು ಏನ್ ನಂಬಿಕೆನೋ ಅದೇ ನನ್ನ ನಂಬಿಕೆ ಅನ್ಬಿಟ್ಟ. ನಮ್ ಚರ್ಚ್ನವ್ರು ಏನೇ ನಂಬ್ಕೊಂಡಿದ್ರು ಅದೇ ನನ್ನ ನಂಬಿಕೆ. ಈ ಸೇವಕರು ಬಿಟ್ಟು ಹೋಗೋದಾಯ್ತಲ್ಲ, ಇವರು ಬಿಡ್ಲಿಲ್ಲ. ಅಲ್ಲಪ್ಪ ಅದು ಸರಿ ಕಣಯ್ಯ, ಈಗ ನೀನು ಚರ್ಚ್ನವ್ರದ್ದು ನಂಬಿಕೆ ಏನು ಅದೇ ನನ್ನ ನಂಬಿಕೆ ಅಂತ ಹೇಳ್ತೀಯ. ಈಗ ನೀನು ಚರ್ಚ್ನವ್ರ ನಂಬಿಕೆ ಏನು ಅದನ್ನ ಹೇಳುವ ಅನ್ನ. ನೀನು ಚರ್ಚ್ನವ್ರ ನಂಬಿಕೆ ಏನು ಅದನ್ನ ಹೇಳು ಅಂದ. ಇವನು ಬುದ್ಧಿವಂತ ಏನಂದ, ಈಗ ನನ್ನ ನಂಬಿಕೆನೇ ಅವ್ರ ನಂಬಿಕೆ ಅಂದ. ಚರ್ಚ್ನ ನಂಬಿಕೆನೇ ನನ್ನ ನಂಬಿಕೆ ಅಂದ ಫಸ್ಟ್. ಈಗ ನನ್ನ ನಂಬಿಕೆನೇ ಅವ್ರ ನಂಬಿಕೆ ಅಂದ. ಸೇವಕರು ಹಂಗೂ ಬಿಟ್ಟಿಲ್ಲ, ಯೋ ಸರಿಯಾಗಿ ಹೇಳು, ನಿನ್ನ ಚರ್ಚ್ನವ್ರ ನಂಬಿಕೆ ಏನು, ನಿನ್ನ ನಂಬಿಕೆ ಏನು, ಸರಿಯಾಗಿ ಹೇಳು ಅಂತ. ಅಯ್ಯ ನನ್ನ ಚರ್ಚ್ನವ್ರ ನಂಬಿಕೆ ನನ್ನ ನಂಬಿಕೆ ಎರಡೂ ಒಂದೇ ಅನ್ನ. ಸೇವಕರು ಮುಂದಕ್ಕೆ ಹೋಗ್ಬೇಕಾಯ್ತು. ಇವತ್ತು ಅನೇಕ ಯೌವನಸ್ಥರ ಪರಿಸ್ಥಿತಿ ಇದೆ. ಯಾಕೆ ಅವ್ರ ಸ್ಥಿತಿಗೆ ಹೋದ್ರು? ಯಾಕೆ ಅವರು ತಮ್ಮ ದೇವರನ್ನೂ ಅರಿತಿಲ್ಲ, ತಮ್ಮ ದೇವರ ಮಾಡಿದ ಅದ್ಭುತ ಕಾರ್ಯಗಳು ಅವ್ರಿಗೆ ಗೊತ್ತಾಗಿಲ್ಲ ಅಂತಂದ್ರೆ ಯಾಕೆ ಅಂತಂದ್ರೆ ಹಿರಿಯರುಗಳು ಕುಟುಂಬದಲ್ಲಾಗ್ಲಿ ಸಭೆಯಲ್ಲಾಗ್ಲಿ ತಮ್ಮ ದೇವರ ಕುರಿತಾಗಿ ಪರಿಚಯ ಮಾಡಿಲ್ಲ, ತಮ್ಮ ದೇವರ ಮಹತ್ಕಾರದ ಕುರಿತಾಗಿ ಪರಿಚಯ ಮಾಡಿಲ್ಲ, ಅಥವಾ ಇವುಗಳು ನೆಟ್ಟಿಗೆ ಕುತ್ಕೊಂಡು ಕೇಳಿಲ್ಲ. ಎಲ್ಲ ಒಂದು ಕಡೆ ದೇರ್ ಇಸ್ ಎ ಲಿಂಕ್ ಬ್ರೇಕ್ ಆಗಿದೆ, ಆತ್ಮಿಕತೆ ಮುರಿದು ಹೋಗಿದೆ, ಸಂಬಂಧ ಕಳೆದು ಹೋಗಿದೆ. ಅದರ ನಿಮಿತ್ತವಾಗಿ ಅವರಿಗೆ ತಮ್ಮ ದೇವರು ಯಾರಂತನೂ ಗೊತ್ತಿಲ್ಲ, ತಮ್ಮ ದೇವರು ಮಾಡ್ತಾ ಅದ್ಭುತ ಕಾರ್ಯಗಳು ಏನಂತನೂ ಕೂಡ ಇಂಥ ಸ್ಥಿತಿಗೆ ಹೋಯಿತು. ಅಂತ ಸ್ಥಿತಿಗೆ ಹೋದಾಗ ದೇವರೇ ಅವರನ್ನ ಬಿಡ್ಬೇಕಾಗಿ ಬಂತು. ನೀವು ಇಡೀ ನ್ಯಾಯಸ್ಥಾನ ಪುಸ್ತಕ ಓದ್ಕೊಂಡು ಹೋಗ್ರಿ, ಅವರು ಎಷ್ಟು ಮಟ್ಟಿಗೆ ಮೊಂಡರಾಗ್ತಾರೆ, ಪಾಪ ಮಾಡ್ತಾರೆ, ದಂಡನೆಗೆ ಒಳಗಾಗ್ತಾರೆ. ಕಡೆಗೆ ಕಷ್ಟವಾದಾಗ ದೇವರು ಬರೀ ಹೇಳ್ತಾರೆ, ದೇವರ ಕಾಪಾಡಪ್ಪ ಅಂತ. ದೇವರ ಆತನು ಮನ ಮರುಗುವಂತ ದೇವರು, ಕರುಣಿಸುವಂತ ದೇವರು. ಸರಿ, ಮತ್ತೆ ಆತನು ಅವ್ರನ್ನ ಕ್ಷಮಿಸಿ ನ್ಯಾಯಸ್ಥಾಪಕರನ್ನ ಕಳಿಸಿ ಅವರಿಗೆ ಬಿಡುಗಡೆನ ಕೊಡ್ತಾರೆ. ಸ್ವಲ್ಪ ವರ್ಷ ನೆಟ್ಟಿಗಿರ್ತಾರೆ, ತಿರುಗಿ ನಾಯಿಬಾಲ. ಇದೇ ನ್ಯಾಯಸ್ಥಾಪಕರ ಪುಸ್ತಕ. ಅದಾಯ್ತಾ? ಒಂದ್ ಸಲ ಅಲ್ಲ, ಎರಡು ಸಲ ಅಲ್ಲ, ರಿಪೀಟೆಡ್ ಆಗಿ ಹೋಗ್ತಾ ಇರ್ತದೆ. ಈಗ ಏನಾಗಿದೆ, ಅದು ಇನ್ನೂ ಹೆಚ್ಚಾಗಿದೆ. ಯಾವ ಮಟ್ಟಿಗೆ ಅಂತಂದ್ರೆ ಅವರಿಗೆ ತಮ್ಮ ದೇವರು ಗೊತ್ತಿಲ್ಲ, ತಮ್ಮ ದೇವರು ಮಾಡ್ತಾ ಅದ್ಭುತ ಕಾರ್ಯ ಕೂಡ ಗೊತ್ತಿಲ್ಲ. ಇವತ್ತು ನಾವು ನಮ್ಮ ಮಕ್ಕಳಿಗೆ ಸಂಡೇ ಸ್ಕೂಲ್ ಇಂದ ಕೂಡ ಸರಿಯಾಗಿ ಕಲಿಸದೆ ಹೋದ್ರೆ ನಮ್ಮ ಯೌವನಸ್ಥರ ಗತಿಯು ಕೂಡ ಇಲ್ಲಿಗೆ ಬಂದಿರುತ್ತೆ. ಈಗ ಒಂದು 15 ದಿನ ಮುಂಚೆ ಒಂದು ಘಟನೆ ಹೇಳ್ತೀನಿ. ಒಬ್ಬ ಯವನಸ್ಥ, ಬಹುಶಃ ನಿಮ್ಗೆ ಗೊತ್ತಿರ್ಬೋದೇನೋ, ಇರ್ಲಿ, ಯಾವ್ದೋ ಒಂದು ಮುಸ್ಲಿಂ ಹುಡುಗಿನ ಲವ್ ಮಾಡ್ತಾ ಇದ್ದಾನೆ. ಅವನು ಎಂಥವನು ಅಂತಂದ್ರೆ ಅವ್ರ ಒಬ್ಬನಿಗೋಸ್ಕರವಾಗಿ ಅವ್ರ ಮನೆಯಲ್ಲಿ ಒಂದು ಸಭೆ ನಡೀತಾ ಇತ್ತು. ಈಗ ಸಭೆಯವರು ನೀನು ಇಂಥ ಕೆಲಸ ಮಾಡಬಾರ್ದು, ಇಂಥ ಕೆಲಸ ಮಾಡಬಾರ್ದು, ಇದು ನೀನು ತಪ್ಪು ಮಾಡ್ತಿದ್ಯಾ ಅಂತ ಹೇಳ್ತಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಇವನು ಆ ಚರ್ಚಿಗೆ ಮುಚ್ಚಿಸ್ದ. ಬ್ರದರನ್ ಚರ್ಚ್, ಬೇರೆ ಬಗ್ಗೆ ಮಾತಾಡ್ತಲ್ಲ ನಾನು. ಇವರ ಅಯೋಗ್ಯ ಕಾರ್ಯಕ್ಕೋಸ್ಕರವಾಗಿ ಇವತ್ತು 2 ತಿಂಗಳಿಂದ ಚೆನ್ನಾಗಿ ನಡೀತದಂತ ಸಭೆ
ಇದೇ ಬೆಂಗಳೂರು ಪಟ್ಟಣದಲ್ಲಿ ಮುಚ್ಚಿ ಹೋಗಿದೆ. ನಾನು ಫೋನ್ ಮೇಲೆ ಫೋನ್ ಮಾಡಿದೆ, ಫೋನ್ ಎತ್ತಲ್ಲ. ನನಗೆ ಚೆನ್ನಾಗಿ ಗೊತ್ತವನು ಫೋನ್ ಎತ್ತಿಲ್ಲ. ಕಡೆಗೆ ಡೈರೆಕ್ಟ್ ಆಗಿ ಮನೆಗೆ ಹೋದೆ. ಮನೆಗೆ ಹೋದ್ರು ಕೂಡ ಮನೆಗೆ ಇದ್ದಾನೆ, ಬೋಲ್ಟ್ ಹಾಕೊಂಡು ಆಚೆ ಬಂದಿಲ್ಲ. ಆ ಒಂದು ಸಂಪರ್ಕದಲ್ಲಿ ನಾವು ಇಲ್ಲದೆ ಹೋದರೆ ಇಂತಹ ಗತಿ ಇವತ್ತು ಕೂಡ ಬರುವುದಕ್ಕೆ ಸಾಧ್ಯ ಇದೆ. ಸರಿ, ಅವ್ರು ಓದು ಆಯ್ತು, ಇದೇ ರೀತಿಯಾಗಿ ಮುಂದಕ್ಕೆ ಹೋಗ್ತಾ ಇತ್ತು. ಮುಂದಕ್ಕೆ ಹೋಗುವಾಗ ಇನ್ನೂ ಎಂತ ಸ್ಥಿತಿ ಹೋಗ್ತಾ ಇರ್ತದೆ. ದಯವಿಟ್ಟು ಕೆಲವು ವಾಕ್ಯ ನೋಡ್ರಿ. 17ನೇ ಅಧ್ಯಾಯ, ಅದೇ ನ್ಯಾಯಸ್ಥಾನ ಪುಸ್ತಕ 17ನೇ ಅಧ್ಯಾಯ 6ನೇ ವಾಕ್ಯ. ಆ ಕಾಲದಲ್ಲಿ ಇಸ್ರಾಯೇಲರೊಳಗೆ ಅರಸನಿರಲಿಲ್ಲ. ಆಮೇಲೆ ಪ್ರತಿಯೊಬ್ಬನು ಮನಸ್ಸಿಗೆ ಬಂದ ಹಾಗೆ ನೋಡ್ರ, ಪ್ರತಿಯೊಬ್ಬನು ಅವನ ಮನಸ್ಸಿಗೆ ಬಂದ ಹಾಗೆ ನಡೆಯೋದಕ್ಕೆ ಪ್ರಾರಂಭ ಮಾಡ್ದ. ಈ ವಾಕ್ಯ ಇದೆಯಲ್ಲ, ಪ್ರತಿಯೊಬ್ಬನು ಅವನವನ ಮನಸ್ಸಿಗೆ ತಕ್ಕಂತೆ ನಡೀತಾ ಇದ್ದಕ್ಕಂತ ಪ್ರಶ್ನೆ ಅದೇನಂತ ಅದು. ಅವನಿಗೆ ದೇವರ ಭಯ ಇಲ್ಲ, ಹಿರಿಯರ ಭಯ ಇಲ್ಲ, ಯಾರ ಮಾತು ಬೇಕಾಗಿಲ್ಲ, ಧರ್ಮಶಾಸ್ತ್ರ ಬೇಕಾಗಿಲ್ಲ, ಅವನ ಇಷ್ಟ ಅಂತ ಸ್ಥಿತಿಗೆ ಮುಟ್ಟಿತ್ತು. ಈ ಪದ ಪದೇ ಪದೇ ರಿಪೀಟ್ ಆಗ್ತದೆ. ದಯವಿಟ್ಟು ನೋಡ್ರಿ, ಈಗ 18ನೇ ಅಧ್ಯಾಯ 1ನೇ ವಾಕ್ಯ. ಆ ಕಾಲದಲ್ಲಿ ಇಸ್ರಾಯೇಲರಿಗೆ ಅರಸನಿರಲಿಲ್ಲ. ದಾನ್ ಕುಲದವರಿಗೆ ಆವರೆಗೂ ಸಾಕು. 19ನೇ ಅಧ್ಯಾಯ 1ನೇ ವಾಕ್ಯ. ಆ ಕಾಲದಲ್ಲಿ ಅರಸನಿರಲಿಲ್ಲ. ಎಫ್ರಾಯಿಂ ಪರ್ವತ ಸಾಕು. ಅರಸನಿರಲಿಲ್ಲ ಅಂತ ನಾವು ಪದ ನೋಡ್ತಾ ಇದೀವಿ. ಈಗ ನನ್ನ ಪ್ರಶ್ನೆ, ಅರಸನು ಯಾಕಿರ್ಲಿಲ್ಲ? ದೇವರೇ ಅವ್ರಿಗೆ ಅರಸನಾಗಿದ್ದ. ವಾಕ್ಯ ಬಹಳ ಸ್ಪಷ್ಟವಾಗಿ ನೋಡ್ತೀವಿ. ನಾನೇ ನಿಮಗೆ ಅರಸನಾಗಿದ್ದೇನೆ, ನಾನ್ ನಿಮ್ಮನ್ನ ಪರಾಮರ್ಸ್ತೇನೆ. ಲೋಕದ ರೀತಿಯಲ್ಲಿ ಮನುಷ್ಯರ ಮೇಲೆ ಅರಸರಾಗುವಂಥದ್ದು ಬೇಡ. ಅವರು ನಿಮ್ಮನ್ನ ಗುಲಾಮನ ಮಾಡ್ಕೋತಾರೆ, ನಿಮ್ಮ ಗಂಡು ಹೆಣ್ಣು ಮಕ್ಕಳನ್ನ ಅವರ ದಾಸನ ಮಾಡ್ಕೋತಾರೆ. ಆದ್ರೆ ನಾನೇ ನಿಮ್ಮ ರಾಜ, ನಾನೇ ನಿಮ್ಮ ಅರಸ. ಇಲ್ಲಿ ಏನಾಗಿದೆ ಈಗ, ಈ ದೇವರ ಅರಸ ಇರೋದದ್ದು ಬೇಡ. ಅದಕ್ಕೆ ಪದ ಪ್ರಯೋಗ. ಅದೇ ನ್ಯಾಯಸ್ಥಾನ ಪುಸ್ತಕ ಕೊನೆಯ ಅಧ್ಯಾಯ ಕೊನೆಯ ವಾಕ್ಯವನ್ನು ಓದ್ರಿ. ಈಗ ಲಾಸ್ಟ್ ಚಾಪ್ಟರ್, ಲಾಸ್ಟ್ ವರ್ಸ್. ಅನಂತರ ಇಸ್ರಾಯೇಲರು ತಮ್ಮ ತಮ್ಮ ಕುಲ ಗೋತ್ರಗಳಿಗೆ ಸ್ವಾಸ್ಥ್ಯವಾಗಿ ಆ ಕಾಲದಲ್ಲಿ ಇಸ್ರಾಯೇಲ್ ಅರಸನಿರಲಿಲ್ಲ. ಪ್ರತಿಯೊಬ್ಬನು ಮತ್ತೆ ರಿಪೀಟ್ ಆಯ್ತಾ? ಪ್ರತಿಯೊಬ್ಬರು ತನ್ನ ಮನಸ್ಸಿಗೆ ಬಂದ ಹಾಗೆ ನಡ್ಕೋತಿಲ್ಲ. ಯಾಕಂದ್ರೆ ನಾನು ಸಾಮಾನ್ಯ ಕಾನ್ಫರೆನ್ಸ್ ಗಳಲ್ಲಿ ಮಾತಾಡ್ಬೇಕಾದ್ರೆ ಈ ಒಂದು ಮಾತು ಹೇಳ್ತಾನೆ ಇರ್ತಾನೆ. ಈ ಫಿಸಿಷಿಯನ್ಗಳಿಗೆ, ಗೈನಕಾಲಜಿಸ್ಟ್ಗೆ, ಪೀಡಿಯಾಟ್ರಿಕ್ಸ್ಗಳಿಗೆ ಟಿಬಿ ಟ್ರೀಟ್ಮೆಂಟ್ ಏನಂತಂದ್ರೆ, ಎಷ್ಟು ಜನ ಡಾಕ್ಟರ್ ಹೇಳಿದ್ರು ಅಷ್ಟು ಟ್ರೀಟ್ಮೆಂಟ್ ಆಗ್ಬಿಡ್ತೀನಿ ನಾನು. ಯಾಕಂದ್ರೆ ಯಾವನ ನೆಟ್ಟಕ್ಕೆ ರೂಲ್ ಫಾಲೋ ಮಾಡಲ್ಲ. ಗೈನಕಾಲಜಿಸ್ಟ್ ತಗೋ ಅವಳದೇ ಒಂದು ಟ್ರೀಟ್ಮೆಂಟ್, ಪೀಡಿಯಾಟ್ರಿಷಿಯನ್ ತಗೋ ಅವಳದೇ ಒಂದು ಟ್ರೀಟ್ಮೆಂಟ್, ಫಿಸಿಷಿಯನ್ ತಗೋ ಅವ್ರದೇ ಒಂದು ಟ್ರೀಟ್ಮೆಂಟ್. ಕಡೆಗೆ ಎಲ್ಲ ಕೆಡಿಸಿ ಕುಲಗೆಡಿಸಕ್ಕೆ ಇರ್ತವಲ್ಲ, ಎಲ್ಲ ಕೆಡಿಸಿ ಕಡೆಗೆ ಆಗದೆ ಇದ್ದಾಗ ಅವ್ರು ಹೊಡ್ಬರ್ತಾರೆ. ಸಾರ್ ಏನೋ ನೋಡಿ ಸರ್ ಏನೋ ಆಗೋಗಿದೆ ಅಂತ. ಅದಕ್ಕೆ ಮುಂಚೆ ಯಾಕಪ್ಪ ಬಂದಿಲ್ಲ? ನಿನ್ ಗೊತ್ತಿಲ್ಲ ತಾನೆ, ಕೇಳಲ್ಲ. ಆದ್ರೂ ಟ್ರೈ ಮಾಡೋದು, ಎಲ್ಲ ಕಡೆ ಗಬ್ಬೆಬ್ಸಿ ಅಂತಂದು ಹಾಕ್ಬಿಡೋದು. ಆ ಕಾಲದಲ್ಲಿ ಅರಸರು ಇರಲಿಲ್ಲ. ಪ್ರತಿಯೊಬ್ಬರು ಕೂಡ ಅವನ ಇಷ್ಟವಿದೆ ನಡೀತಾ ಇದ್ರು. ಆ ಸಮಯದಲ್ಲಿ ನಡೆದಂತ ಘಟನೆಯೇ 1 ಸಮುವೇಲ 7ನೇ ಅಧ್ಯಾಯ 1ರಿಂದ 14 ವಾಕ್ಯಗಳು. ದಟ್ ಇಸ್ ದ ಬ್ಯಾಕ್ಗ್ರೌಂಡ್. 7ನೇ ಅಧ್ಯಾಯಕ್ಕೆ ಬರುವಾಗ ಕೆಲವು ಪ್ರಮುಖವಾದ ಸಂಗತಿಗಳನ್ನ ನಾವು ಧ್ಯಾನಿಸುವಂತವಾಗಿ. ವಚನ 2ನೇ ವಾಕ್ಯ ನೋಡುವಂತರಾಗಿದ್ದೇವೆ. ಮಂಜೂಷವು ಕಿರಿಯಾತವಿಗೆ ಬಂದು ಬಹಳ ದಿವಸ ಆಯಿತು. ಅಂದ್ರೆ ಅರ್ಥ, ಅವರು ಯುದ್ಧಾಂತದಲ್ಲಿ 4ನೇ ಅಧ್ಯಾಯದಲ್ಲಿ ಯುದ್ಧ ಆದಾಗ ಎಲಿ ಸತ್ತೋಗ್ತಾನೆ, ಎಲಿ ಗಂಡು ಮಕ್ಕಳು ಸತ್ತೋಗ್ತಾರೆ. ಮತ್ತೆ ಆ ಮಂಜೂಷವನ್ನ ವೈರಿಗಳು ಎತ್ಕೊಂಡು ಹೋಗ್ತಾರೆ. ಕಡೆಗೆ ಈ ಮಂಜುಷ ನಿಮಿತ್ತವಾಗಿ ಅವ್ರಿಗೆ ಭಯಂಕರ ಹಿಂಸೆ ಆಗ್ತದೆ. ಮತ್ತೆ ವಾಪಸ್ ಕಳಿಸ್ಬಿಡ್ತಾರೆ. ಮತ್ತೆ ವಾಪಸ್ ಬಂದು ಇಲ್ಲಿ ಅಭಿನಾದಾಬನ ಮನೆಯಲ್ಲಿ ಇರ್ತದೆ. ಎಷ್ಟು ವರ್ಷ ಇತ್ತು? 20 ವರ್ಷ ಅಲ್ಲಿದೆ. ಯಾರು ಕೂಡ ಬಾಧನ ಮಾಡ್ಕೊಂಡಿಲ್ಲ. ಆದ್ರೆ 20 ವರ್ಷ ಆದ್ಮೇಲೆ ಈಗ ಅವರು ಕಷ್ಟಪಟ್ಟು ವೇದನೆ ಅನುಭವಿಸಿ, ಹಿಂಸೆ ಅನುಭವಿಸಿ, ಕಣ್ಣೀರು ಅನುಭವಿಸಿ, ನೋವನ್ನು ಅನುಭವಿಸಿ, ಕಡೆಗೆ ಈಗ ಅಯ್ಯೋ ನಮ್ಮ ದೇವರು ಬೇಕೆಂಬುದಾಗಿ ತಲುಪಡ್ತಾರೆ. ನೋಡ್ರಿ ವಾಕ್ಯ ಹೋದ್ರಿ. ಈಗ ಎಲ್ಲಾ ಇಸ್ರಾಯೇಲರು ಯೆಹೋವನನ್ನೇ ಹಂಬಲಿಸುತ್ತಿದ್ದರು. ಯೆಹೋವನನ್ನೇ ಹಂಬಲಿಸಿದ
ಕೆಟ್ಟ ಮೇಲೆ ಬುದ್ಧಿ ಬಂದು ಅಂದಂಗೆ ಈಗ ಅವರಿಗೆ ಗೊತ್ತಾಗ ಅಯ್ಯೋ ಇದಕ್ಕೆಲ್ಲ ಕಾರಣ ನಮ್ಮ ದಾಂಪತ್ಯ ಜೀವಿತ ಹಾಳಾಗೋದಕ್ಕೆ ಕಾರಣ, ನಮ್ಮ ಮಕ್ಕಳು ಹಾಳಾಗೋದಕ್ಕೆ ಕಾರಣ, ನಮ್ಮ ಬಿಸ್ನೆಸ್ ಹಾಳಾಗೋದಕ್ಕೆ ಕಾರಣ ಯಾಕಂದ್ರೆ ನಾವು ಯೇಸು ಸ್ವಾಮಿನ ಬಿಟ್ಟಿದ್ದೆ. ನಾವು ರಿಯಲೈಸಿಂಗ್ ಯಾಕೆ ನಮ್ಮ ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಯಾಕೆ ನಾವು ನೆಮ್ಮದಿ ಇಲ್ಲ, ಯಾಕಂದ್ರೆ ನಾವು ಯೇಸು ಸ್ವಾಮಿ ಕೊಡ್ಬೇಕಂತ ಗೌರವನ ಕೊಟ್ಟಿಲ್ಲ. ಈಗ ಅವರು ಹಂಬಲಿಸ್ತಾರೆ. ಈಗ ಅವರು ಹಂಬಲಿಸಿ ಸಮಯನ ಬಳಿ ಬರುವಾಗ ವಾಕ್ಯವಾಗಿ ನಾವು ಸ್ವಲ್ಪ ಗಮನಿಸುವಂತರಾಗಿ ದಯವಿಟ್ಟು ಈಗ ಹೋದ್ರಿ ಸಮಯ ಕೊಡುವಂತ ಉತ್ತರ ನೋಡಿ, ಏನಂತ ಉತ್ತರ ಕೊಡ್ತಾರೆ ಪ್ಲೀಸ್ ರೈಟ್. ಆಗ ಸಮುವೇಲನು ಅವರಿಗೆ, ನೀವು ಪೂರ್ಣ ಮನಸ್ಸಿನಿಂದ ಯೆಹೋವನ ಕಡೆಗೆ ತಿರುಗಿಕೊಂಡಿರುವುದಾದರೆ ನಿಮ್ಮ ಮಧ್ಯದಲ್ಲಿರುವ ಅಷ್ಟೋರೇತ್ ಮೊದಲಾದ ಅನ್ಯ ದೇವತೆಗಳನ್ನು ತೆಗೆದುಹಾಕಿ ಯೆಹೋವನ ಮೇಲೆಯೇ ಮನಸ್ಸಿಟ್ಟು ಆತನೊಬ್ಬನನ್ನೇ ಸೇವಿಸಿರಿ. ಆಗ ಆತನು ನಿಮ್ಮನ್ನು ಫಿಲಿಷ್ಟಿಯರ ಕೈಯಿಂದ ಬಿಡಿಸಿ ಕಾಪಾಡುವನು ಅಂದನು. ಹಾಗೆಯೇ ಇಸ್ರಾಯೇಲರು ಬಾಲ್ ಅಷ್ಟೋರೇತ್ ದೇವತೆಗಳನ್ನು ತೆಗೆದುಹಾಕಿ ಯೆಹೋವನೊಬ್ಬನನ್ನೇ ಸೇವಿಸತೊಡಗಿದರು. ಸಮುವೇಲನು ತಿರುಗಿ ಅವರಿಗೆ, ಸಾಕು ಇಲ್ಲಿ ಸ್ವಲ್ಪ ಸ್ಟಾಪ್ ಮಾಡ್ರಿ. 1-4 ವಾಕ್ಯಗಳು ಬೇರೆ ಈ ವಾಕ್ಯ ಭಾಗದಲ್ಲಿ ಓದೋದಲ್ಲ. 3 ಸಂಗತಿಗಳು ನಿಮ್ಮ ಒಟ್ಟಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ. ಈ 3 ಸಂಗತಿಗಳು ಇವತ್ತು ನಮ್ಮ ಕುಟುಂಬ ಜೀವಿತದಲ್ಲಿ, ನಮ್ಮ ಸಭೆ ಜೀವಿತದಲ್ಲಿ ಇದ್ರೆ ಮಾತ್ರ ನಮ್ಮಲ್ಲಿ ಉಜ್ಜೀವನ ಉಂಟಾಗೋದಕ್ಕೆ ಸಾಧ್ಯ. ದ ರಿವೈವಲ್ ವಿಲ್ ಟೇಕ್ ಪ್ಲೇಸ್ ಓನ್ಲಿ ವೆನ್ ವಿ ಹ್ಯಾವ್ ದಿಸ್ 3 ಥಿಂಗ್ಸ್ ಇನ್ ಅವರ್ ಲೈಫ್. ನಮ್ಮ ಕುಟುಂಬ ಆಗಿರ್ಬೋದು, ನಮ್ಮ ಕುಟುಂಬದಲ್ಲಿ ಉಜ್ಜೀವನ ಆಗ್ಬೇಕಾ, ಈ 3 ಸಂಗತಿಗಳು ಬೇಕೇ ಬೇಕು. ನಮ್ಮ ಸಭೆಯಲ್ಲಿ ಉಜ್ಜೀವನ ಆಗ್ಬೇಕಾ, ಈ 3 ಸಂಗತಿಗಳು ಬೇಕೇ ಬೇಕು ನಮಗೆ. ಮೊದಲನೇದಾಗಿ ನಾವು ಕಲಿಯುವಂತ ಮೊದಲ ಸತ್ಯತೆ ಏನು ಗೊತ್ತಾ? ಪರಿಪೂರ್ಣವಾದಂತಹ ಸಮರ್ಪಣೆ ಗೊತ್ತಾ? ದ ಟೋಟಲ್ ಅಬ್ಸಲ್ಯೂಟ್ ಕಮಿಟ್ಮೆಂಟ್ ಟು ಜೀಸಸ್ ಕ್ರೈಸ್ಟ್. ಅದನ್ನೇ ಸಮೂಹದಲ್ಲಿ ಇರುವಂತದ್ದು. ನೀವು ಕರ್ತನ ಕಡೆ ತಿರುಗಿಕೊಂಡಿರೋದಾದ್ರೆ ನೀವೇನ್ ಮಾಡ್ತದೆ? ವಾಕ್ಯ ಮತ್ತೆ ಓದಿರೋದು ನೀವು ಪೂರ್ಣ ಮನಸ್ಸಿನಿಂದ ಯೆಹೋವನ ಕಡೆಗೆ ತಿರುಗಿಕೊಳ್ಬೇಕು. ಅರ್ಧಂಬರ್ಧ ಕಲಬೆರಕೆ ಅಲ್ಲ. ನೀವು ಪೂರ್ಣ ಮನಸ್ಸಿಂದ ಯೆಹೋವನ ಕಡೆಗೆ ತಿರುಗಿಕೊಳ್ಳಬೇಕು. ನೀವು ಪೂರ್ಣ ಮನಸ್ಸಿಂದ ಯೇಸು ಸ್ವಾಮಿ ಕಡೆಗೆ ತಿರುಗಿಕೊಳ್ಳಬೇಕು. ದಟ್ ಈಸ್ ದ ಫಸ್ಟ್ ಸ್ಟೆಪ್ ಆಫ್ ರಿವೈವಲ್ ಇನ್ ಅವರ್ ಫ್ಯಾಮಿಲಿ. ನಮ್ಮ ಕುಟುಂಬದಲ್ಲಿ ಸಮಾಧಾನ ತಿರುಗಿ ಬರಬೇಕಾದ್ರೆ, ನಮ್ಮ ಕುಟುಂಬದಲ್ಲಿ ಆಶೀರ್ವಾದಗಳು ಬರಬೇಕಾದ್ರೆ, ನಮ್ಮ ಸಭೆಯಲ್ಲಿ ಆತ್ಮಿಕತೆ ಬೆಳೆಯಬೇಕಾದ್ರೆ ಮೊದಲನೇದಾಗಿ ಪರಿಪೂರ್ಣವಾದಂತಹ ಸಮರ್ಪಣೆ ಇರಬೇಕು. ವಿ ಮಸ್ಟ್ ಹ್ಯಾವ್ ದ ಟೋಟಲ್ ಕಮಿಟ್ಮೆಂಟ್ ಟು ಲಾರ್ಡ್ ಜೀಸಸ್ ಕ್ರೈಸ್ಟ್. ಅದ್ ಹೇಳ್ತಾನೆ, ನೀವು ಪೂರ್ಣ ಮನಸ್ಸಿಂದ ಯೆಹೋವನ ಕಡೆಗೆ ತಿರುಗಿಕೊಳ್ಳಬೇಕು. ಆದ್ರೆ ಅಷ್ಟಕ್ಕೆ ಸ್ಟಾಪ್ ಮಾಡಲ್ಲ. ನೀವು ನಿಜವಾಗಿ ಕೂಡ ಪೂರ್ಣ ಮನಸ್ಸಿನಿಂದ ನೀವು ಕರ್ತನ ಕಡೆಗೆ ಇರುವುದೇ ಆದ್ರೆ ಅದಕ್ಕೆ ಆಧಾರ ಏನು? ಈಗ ತರ್ತಾ ನೋಡ್ರಿ, ಏನ್ ಆಧಾರ? ನಂಬರ್ 1, ನಿಮ್ಮ ಮಧ್ಯದಲ್ಲಿರುವ ಅಷ್ಟೋರೇತ್ ಮೊದಲಾದ ಅನ್ಯ ದೇವತೆಗಳನ್ನು ತೆಗೆದು ಹಾಕಬೇಕು. ನಂಬರ್ 1 ಏನೋ ಮಾತಾಡ್ರಿ. ಈಗ ನಿಮ್ಮಲ್ಲಿರುವಂತ ಅನ್ಯ ದೇವತೆಗಳನ್ನ ತೆಗೆದು ಹಾಕ್ರಿ. ಅಂದ್ರೆ ಇವ್ರು ಎಷ್ಟು ಬುದ್ಧಿವಂತರು ಅಂತಂದ್ರೆ ದೇವರಿಗಾಗಿ ಹಂಬಲಿಸ್ತಾ ಇದ್ರೆ ಮನೆ ಒಳಗಡೆ ವಿಗ್ರಹ ಇಟ್ಕೊಂಡಿದ್ದಾರೆ. ಅರ್ಥ ಆಗ್ತಿದ್ಯಾ? ಅಯ್ಯೋ ಯೇಸುಸ್ವಾಮಿ ನಮಗೆ ಬೇಕು, ಯೇಸುಸ್ವಾಮಿನ ಪ್ರಾರ್ಥನೆ ಮಾಡ್ತೀವಿ, ಯೇಸುಸ್ವಾಮಿ ಆಶೀರ್ವಾದ ಬೇಕು. ಅದರ ಜೊತೆಯಲ್ಲಿ ಒಳಗೆ ಏನಿದೆ? ಯೇಸು ಸ್ವಾಮಿಗೆ ಅಸಹ್ಯವಾದ ಕಾರ್ಯಗಳು ಎಲ್ಲಿವೆ? ಮನೆ ಒಳಗೆ ಇದೆ. ಯೇಸು ಸ್ವಾಮಿಗೆ ವಿಗ್ರಹದ ಬಳಿ ಒಂದು ಮೂರ್ತಿ ಅಂತ ತಗೊಂಡು ಹೋಗ್ಬಿಡಿ. ವಿಗ್ರಹ ಅಂತ ಹೇಳುವಾಗ ಯೇಸು ಸ್ವಾಮಿಗೆ ಅಸಹ್ಯವಾದಂತ ಎಲ್ಲಾ ಕಾರ್ಯಗಳು ಕೂಡ ವಿಗ್ರಹಕ್ಕೆ ಸಮಾಧಾನ ಆದವು. ನಾವು ನೋಡ್ತೇವೆ 1 ಸಮಯದ ಪುಸ್ತಕ 15ನೇ ಅಧ್ಯಾಯ 23-24 ಹಠಮಾರಿತನ, ಅವಿಧೇಯತ್ವ, ಮಾಟ ಮಂತ್ರ ಇವೆಲ್ಲವೂ ಕೂಡ ವಿಗ್ರಹಾರಾಧನೆ. ಇವತ್ತು ಇಂಥ ಒಂದು ಅಸಹ್ಯವಾದ ಸಂಗತಿಗಳು ಇರುವುದಾದ್ರೆ ಅದೆಲ್ಲವೂ ಕೂಡ ವಿಗ್ರಹನೇ. ಹಣದ ಆಸೆ ವಿಗ್ರಹನೇ, ಹಠಮಾರಿತನ ವಿಗ್ರಹನೇ, ಅವಿಧೇಯತ್ವ ವಿಗ್ರಹನೇ. ಕರ್ತನಿಗೆ ಅಸಹ್ಯವಾದ ಸಂಗತಿಗಳು. ಸಭೆ ಇರುವಂತದ್ದು ಇಂಥ ಅಸಹ್ಯವಾದ ಸಂಗತಿಗಳನ್ನ ನೀವು ಹೊರಗಡೆ ಇಟ್ಕೊಂಡ್ಬಿಟ್ಟು ನೀವು ಬೇರೆ ಏನಂತ ಹೇಳ್ತಿದ್ದೀರಾ? ಹಂಬಲಿಸ್ತಾ ಇದ್ರೆ ದೇವರಿಗೆ, ಅಯ್ಯೋ ಯೇಸು ಬೇಕು, ದೇವ್ರು ಬೇಕು, ದೇವ್ರು ಬೇಕು. ಕನ್ನಡದಲ್ಲಿ ಒಂದು ಹಾಡಿದೆ, ಬಹುಶಃ ನೀವು ಕೇಳ್ಬೋದು. ಉದಾರ ವೈರಾಗ್ಯವಿದು ನಮ್ಮ ಪದ್ಮನಾಭನಲ್ಲಿ ಲೇಸ ಭಕ್ತಿ ಇಲ್ಲ. ಉದಾರ ಹೊಟ್ಟೆ, ಉದಾರ ವೈರಾಗ್ಯ, ಹೊಟ್ಟೆಗೋಸ್ಕರ, ಹೊಟ್ಟೆ ಪಾಡಿಗೋಸ್ಕರ ಮಾಡ್ತಾನೆ ಅಂತ.
ಉದಯ ಕಾಲದೊಳೆದು ಗಡಗಡ ನಡುಗುತ್ತಾ, ಉದಯ ಕಾಲದೊಳೆದು ಗಡಗಡ ನಡುಗುತ್ತಾ, ನದಿಯುಳು ಮಿಂದೆವೆಂದು ತಂದೆ ಸಲ ಯಾವ ಬೇಕು ಅಲ್ಲಿ ನಡ್ಕೊಂಡು ಗೀಸರ್ ಅಲ್ಲಿ ಇಟ್ಕೊಳ್ಳೋದು ಇನ್ಸ್ಟೆಂಟ್ ಗೀಸರ್ ಇದೆ. ಆಮೇಲೆ ಮುಂದೆ ನೋಡ್ರಿ, ಮದ ಮಸ್ತರ ಮೋಹ ಒಳಗೆ ತುಂಬಿಟ್ಟುಕೊಂಡು, ಮದ ಮಸ್ತರ ಮೋಹ ಒಳಗೆ ತುಂಬಿಟ್ಟುಕೊಂಡು, ಉದರ ವೈರಾಗ್ಯವಿದು. ಇವರು ಭಕ್ತಿ ನಮ್ಗೆ ಅಸಹ್ಯವಂತ ಕಾರ್ಯಗಳನ್ನ ಮನೆಯೊಳಗೆ ಇಟ್ಕೊಂಡಿದ್ದಾರೆ, ಮೇಲೆ ಹೊರಗೆ ಕರ್ತರಿಗಾಗಿ ಹಂಬಲಿಸ್ತಾರೆ. ಸಭೆಯಲ್ಲಿ ಹೇಳ್ತಾನೆ, ಮೊದಲು ಫಸ್ಟ್ ಸ್ಟೆಪ್ ನೀವು ಏನ್ ಮಾಡ್ರಿ, ಕರ್ತನಿಗೆ ಅಸಹ್ಯವಂತ ಸಂಗತಿಗಳನ್ನ ತೆಗೆದುಹಾಕಿ. ನೆಕ್ಸ್ಟ್ ಹೇಳಿ, ನಂಬರ್ 2, ಯೆಹೋವನ ಮೇಲೆಯೇ ಮನಸ್ಸಿಟ್ಟು, ಯೆಹೋವನ ಮೇಲೆಯೇ ಮನಸ್ಸಿಡ್ರಿ. ಫಿಕ್ಸ್ ಯುವರ್ ಐಸ್ ಅಪಾನ್ ದ ಲಾರ್ಡ್. ಆತನನ್ನೇ. ಸಾಕು ಬ್ರದರ್, ಎಕ್ಸ್ಪೋಸಿಟಿವ್ ಪಿಕ್ಚರ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತದೆ, ಸ್ವಲ್ಪ ನಿಧಾನಕ್ಕೆ ಬಂದ ಜೊತೆಲಿ. ಓಕೆ, ಯೆಹೋವನನ್ನೇ, ಯೆಹೋವನ ಮೇಲೆಯೇ ಯೆಹೋವನ ಮೇಲೆಯೇ ಮನಸ್ಸಿಟ್ಟು. ನಂಬರ್ 2, ಫಿಕ್ಸ್ ಯುವರ್ ಐಸ್ ಅಪಾನ್ ದ ಲಾರ್ಡ್. ಆತನನ್ನೇ ದೃಷ್ಟಿಸುವವರು ಪ್ರಕಾಶವನ್ನ ಹೊಂದುವರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ನಾನು ಇವತ್ತು ಕೂಡ ಸವಾಲಾಗಿ ಹೇಳ್ತೇನೆ, ಯೇಸು ಸ್ವಾಮಿಯನ್ನೇ ದೃಷ್ಟಿಸುತ್ತವರು ಯಾವುದೇ ಕಾರಣಕ್ಕೂ ಅವಮಾನ ಹೊಂದಕ್ಕೆ ಯೇಸು ಬಿಟ್ಕೊಡಲ್ಲ. ಆತನನ್ನೇ ದೃಷ್ಟಿಸುವವರು ಪ್ರಕಾಶ ಹೊಂದುವರು. ಇಬ್ರಿಯರ ಪತ್ರಿಕೆ ನೋಡ್ತಿದ್ರು, ಮೊದಲ 12ನೇ ಅಧ್ಯಾಯ 1-2 ವಾಕ್ಯಗಳಲ್ಲಿ, ನಿಮ್ಗೆ ಹತ್ತುಕೊಳ್ಳುವಂತ ಎಲ್ಲಾ ಭಾರವನ್ನು ಎಲ್ಲ ಪಾಪವನ್ನು ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು, ನಂಬಿಕೆಯನ್ನು ಪೂರೈಸುವಂತ ಯೇಸು ಕ್ರಿಸ್ತರ ಮೇಲೆ ದೃಷ್ಟಿ ಇಟ್ಟು ನಿಮಗೆ ನೇಮಕವಾದ ಓಟವನ್ನ ಸ್ಥಿರ ಚಿತ್ತದಿಂದ ಓಡ್ರಿ. ಫಿಕ್ಸ್ ಯುವರ್ ಐಸ್ ಅಪಾನ್ ದ ಲಾರ್ಡ್. The big problem today, many people, they are not fixed upon their eyes upon Lord Jesus Christ. ಯೇಸುವನ್ನು ನಂಬಿಕೆ ಇಟ್ಟಿದ್ದೀವಿ ಅಂತ ಹೇಳಿದಾರೆ ಅಷ್ಟೇ, ಆದ್ರೆ ಅವರ ದೃಷ್ಟಿ ಪರಿಪೂರ್ಣವಾಗಿ ಕ್ರಿಸ್ತನ ಮೇಲೆ ಇರೋದಿಲ್ಲ. ಕ್ರಿಸ್ತನ ಮೇಲೆ, ದೇವರ ಮೇಲೂ ಇರ್ತದೆ, ದೆವ್ವದ ಮೇಲೂ ಇರ್ತದೆ. God says, fix your eyes upon the Lord. ಸೊ ಮೊದಲನೇದಾಗಿ ತೆಗೆದಾಕ್ರಿ, ಕರ್ತನಿಗೆ ಅಸಹ್ಯವಾದನ ತೆಗಿರಿ. ಎರಡನೇದಾಗಿ ಆತನಲ್ಲಿ ದೃಷ್ಟಿ ಇಡ್ರಿ. ಮೂರನೇದಾಗಿ ಈಗ ಆತನೊಬ್ಬನೇ ಸೇವಿಸಿರಿ. ಒಬ್ಬನನ್ನೇ, ಈಗ ನಾವು 2 ಕ್ಯೂರ್ ಆಗ್ಬಿಟ್ಟಿದ್ದೀವಿ. ಆತನೊಬ್ಬನನ್ನೇ ಸೇವಿಸಿರಿ. ನೋಡ್ರ, ಆತನೊಬ್ಬನನ್ನೇ ಸೇವಿಸಿರಿ. ಕಲಬೆರಕೆ ಜೀವನ ಇರಬಾರ್ದು, ಕಲಬೆರಕೆ ಸೇವನೆ ಇರಬಾರ್ದು. ಮತ್ತೆ ನೋಡ್ತೀವಿ, ನೀವು ದೇವರನ್ನು ಧನವನ್ನು ಸೇವಿಸಲಾಗದು, ಒಬ್ಬನನ್ನು ಮಾತ್ರ. ಆತನೊಬ್ಬನನ್ನೇ ಸೇವಿಸಿರಿ, ಆತನೊಬ್ಬನನ್ನೇ ಸೇವಿಸಿರಿ. ಯೆಹೋಶುವ ಹೇಳ್ತಾನೆ 24ನೇ ಅಧ್ಯಾಯದಲ್ಲಿ, ನೀವು ಯಾರನ್ನೇ ಸೇವಿಸಬೇಕು ತೀರ್ಮಾನ ಮಾಡಿಕೊಡ್ರಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವರು, ಯೆಹೋವನನ್ನೇ ಸೇವಿಸುವರು. We will serve the Lord. We will serve the Lord. ತೆಗೆದಾಕ್ರಿ, ದೃಷ್ಟಿ ಇಡ್ರಿ, ಸೇವಿಸ್ರಿ. ಆಮೇಲೆ ಕಟ್ಟಿ ಮಾಡಿ ಬಂದ್ರಿ. ಆಗ ಆತನು ನೋಡ್ರಿ, ಈಗ ಅಲ್ವಾ, ಆಗ ಆದ್ರೆ ಈ 3 ಕೆಲಸ ನೀವು ಮಾಡಿದಾಗ ಆತನು ಆತನು ನಿಮ್ಮನ್ನು ಬಿಡಿಸುವನು. ಈಗ ಕಟ್ಟಿ ಮಾಡಿ ಆಗಲ್ಲ, ಈಗ ಕಟ್ಟಿ ಮಾಡಿ. ಹಾಗೆ ಇಸ್ರಾಯೇಲರು ಬಾಲ್ ಅಶ್ಟರೋತ್ ದೇವತೆ ಈಗ ಎಲ್ಲಿಂದ ಬರ್ತೀವಲ್ಲ, ಎಲ್ಲಿತ್ತು? ಮನೆ ಒಳಗೆ ಇತ್ತು, ಮನೆ ಒಳಗೆ ಇತ್ತು, ಚರ್ಚ್ ಒಳಗೆ ಇತ್ತು. ಈಗ ಆಚೆ ಬರ್ತಾರೆ, ಓದಿ ಬರ ಬಹಳಷ್ಟು ದೇವ ತೆಗೆದುಹಾಕಿ ಅವನೊಬ್ಬನನ್ನೇ ಸೇವಿಸಿದರು. ಬೇರೆ ನಿಜವಾದಂತ ಕಮಿಟ್ಮೆಂಟ್ ಅದು. ಪೌಲ ಹೇಳ್ತಾನೆ, ಬದುಕಿದ್ರು ಸರಿಯೇ, ಸತ್ತರೂ ಸರಿಯೇ ಕ್ರಿಸ್ತನಿಗಾಗಿ. ಇವತ್ತು ಯಾಕೆ ಕುಟುಂಬಗಳಲ್ಲಿ ಆಶೀರ್ವಾದ ಇಲ್ಲ? ಇವತ್ತು ಯಾಕೆ ಸಭೆಯಲ್ಲಿ ಆಶೀರ್ವಾದ ಇಲ್ಲ? ಯಾಕಂತಾರೆ ನಮ್ಗೆ ನಾವು ಪೂರ್ಣ ಮನಸ್ಸಿಂದ ಕರ್ತನನ್ನು ಹಾಕಿಕೊಂಡಿಲ್ಲ. ದೇರ್ ಇಸ್ ನೋ ಅಬ್ಸಲ್ಯೂಟ್ ಕಮಿಟ್ಮೆಂಟ್ ಟು ದ ಲಾರ್ಡ್. ಕಮಿಟ್ಮೆಂಟ್ ಇದೆ. ಏನ್ ಕಮಿಟ್ಮೆಂಟ್? ಸೂಪರ್ಫಿಷಿಯಲ್ ಕಮಿಟ್ಮೆಂಟ್, ಕಲಬೆರಕೆ ಕಮಿಟ್ಮೆಂಟ್. ಆದ್ರೆ ಕರ್ತನ ನಮ್ಮಿಂದ ಬಯಸುವಂತದ್ದು ಪರಿಪೂರ್ಣವಾದಂತ ಕಮಿಟ್ಮೆಂಟ್. ನಾವು ಪರಿಪೂರ್ಣವಾಗಿ ಕ್ರಿಸ್ತನನ್ನೇ ಹಾಕಿಕೊಳ್ಳುವಾಗ ಯಾವುದೇ ಕಾರಣಕ್ಕೂ
ಯೇಸು ಕ್ರಿಸ್ತ ನಮ್ಮನ್ನ ಕೈ ಬಿಡುವುದಕ್ಕೆ ಸಾಧ್ಯನೇ ಇಲ್ಲ. ಸೊ ದ ಫಸ್ಟ್ ಥಿಂಗ್ ವಿ ಸಿ ಇಸ್ ದ ಕಮಿಟ್ಮೆಂಟ್ ಟು ಗಾಡ್. ಇದು ಬಹಳ ಮುಖ್ಯ ನಮಗೆ ಬೇಕಾಗಿರುವುದು. ಎರಡನೇದಾಗಿ ನಾವು ನೋಡುವಂತ ಈಗ ಕಡ್ಡಿ ಮಾಡಿದ್ದಾರೆ. ಯಾರಾவது ಪ್ಲೀಸ್. ಸಮೂಹವನ್ನು ತಿರುಗಿ ಅವರಿಗೆ ಇಸ್ರಾಯೇಲರೆಲ್ಲರೂ ಮಿಚ್ಚೆಯಲ್ಲಿ ಕೂಡಿ ಬರಲಿ, ನಾನು ನಿಮಗೋಸ್ಕರ ಯೆಹೋವನನ್ನು ಪ್ರಾರ್ಥಿಸುವೆನು ಅಂದರು. ಅವರು ಅಲ್ಲಿ ಕೂಡಿ ಬಂದು ನೀರು ಸೇದಿ ಯೆಹೋವನ ಮುಂದೆ ಒಯ್ದು ಆ ದಿವಸ ಉಪವಾಸವಿದ್ದು ನಿನಗೆ ದ್ರೋಹಿಗಳಾಗಿದ್ದೇವೆಂದು ಆತನ ಅರಿಕೆ ಮಾಡಿದರು. ಸಮೂಹವನ್ನು ಮಿಚ್ಚೆಯಲ್ಲಿ ಇಸ್ರಾಯೇಲ್ ರಾಜ್ಯಗಳನ್ನು ತೀರಿಸಿದನು. ಸಾಕು. ಎರಡನೇದಾಗಿ ನಮ್ಮ ಕುಟುಂಬಗಳಲ್ಲಿ, ಸಭೆಗಳಲ್ಲಿ ಆತ್ಮೀಕ ಭಕ್ತಿ ವೃದ್ಧಿ, ಆತ್ಮೀಕ ಉಜ್ಜೀವನಗಳು, ಆತ್ಮಿಕ ಆಶೀರ್ವಾದ ಬೇಕಾದರೆ ನಾವು ಮಾಡಬೇಕಾದ ಎರಡನೇ ಸಂಗತಿ ಪ್ರಾರ್ಥನೆ ಮತ್ತು ಅರಿಕೆ. ದ ಪ್ರೇಯರ್ ಅಂಡ್ ಕನ್ಫೆಷನ್. ಫಸ್ಟ್ ನಾವು ನೋಡುವಂತ ಸಂಗತಿ ದ ಕಮಿಟ್ಮೆಂಟ್, ದ ಅಬ್ಸಲ್ಯೂಟ್ ಕಮಿಟ್ಮೆಂಟ್ ಟು ಗಾಡ್. ಪರಿಪೂರ್ಣವಾದ ಸಮರ್ಪಣೆ ಬೇಕು ನಮಗೆ. ಎರಡನೇದಾಗಿ ನಮ್ಮ ಪ್ರಾರ್ಥನೆ ಮತ್ತೆ ಅರಿಕೆ ಬಹಳ ಮುಖ್ಯ. ನಾವು ಸುಲಭವಾಗಿ ಹೇಳ್ಬಿಡ್ತೀವಿ, ಹೌದೌದು ನಾವು ಪ್ರಾರ್ಥನೆ ಮಾಡ್ತೀವಿ, ಹೌದೌದು ನಾವು ಅರಿಕೆ ಮಾಡ್ತೀವಿ ಅಂತ. ಆದ್ರೆ ಸಮಯದ ಒಂದೊಂದು ಪದವನ್ನು ಕೂಡ ಸ್ವಲ್ಪ ಗಮನಿಸಿ, ಆಗ ನಾವು ನಿಜವಾಗಿ ಕೂಡ ಪ್ರಾರ್ಥನೆ ಮಾಡ್ತಾ ಇದೀವ, ನಾವು ನಿಜವಾಗಿ ಕೂಡ ಅರಿಕೆ ಮಾಡಿಕೊಳ್ತಾ ಇದೀವಿ ಎಂಬುದಾಗಿ ನಮ್ಗೆ ಗೊತ್ತಾಗ್ತದೆ. ಸಮಯದಲ್ಲಿ ಹೇಳ್ತಾ ಇದ್ದೇನೆ, ನೀವೆಲ್ಲರೂ ಕೂಡ ಏನ್ ಮಾಡ್ರಿ, ಈಗ ಮಿಚ್ಚೆಯಲ್ಲಿ ಕೂಡಿ ಬಂದು ಮಿಚ್ಚೆಯಲ್ಲಿ ಕೂಡಿ ಬಂದ್ರಿ. ಅಲ್ಲಿ ಏನಾಗ್ತದೆ, ಅಲ್ಲಿ ನಾನು ನಿಮಗೋಸ್ಕರ ಯೆಹೋವನನ್ನು ಪ್ರಾರ್ಥಿಸುವೆನು ಅನ್ನೋದು. ಈಗ ವಾಕ್ಯ 6ನೇ ವಾಕ್ಯದಲ್ಲಿ ಓದ್ರಿ. ಅವರು ಅಲ್ಲಿ ಕೂಡಿ ಬಂದು ನೀರು ಸೇದಿ ಯೆಹೋವನ ಮುಂದೆ ಹೊಯ್ದು. ಸಾಕು, ಸ್ಟಾಪ್ ಮಾಡಿ. ಈಗ ಬಂದ ತಕ್ಷಣ ಅವ್ರು ಪ್ರೇ ಮಾಡಿಲ್ಲ. ಬಂದ ತಕ್ಷಣ ಏನ್ ಮಾಡ್ತಾರೆ, ಈಗ ನೀರು ಸೇದಿ ಎಲ್ಲ ತರ ಯೆಹೋವನ ಮುಂದೆ ದಯವಿಟ್ಟು ಗಂಭೀರವಾಗಿ ಗಮನಿಸಿ. ಯಾಕೆ ಹಾಕ್ಬೇಕಾಯ್ತು ನೀರು? ಬಂದ ತಕ್ಷಣ ಪ್ರಾರ್ಥನೆ ಮಾಡ್ಬಿಟ್ಟು ಸ್ವಲ್ಪ ಹೊತ್ತಿಗೆ ಹೋಗೋದೇ ಪ್ರೋತ್ಸಾಹ ಮಾಡ್ಬೋದಾಯ್ತಲ್ಲ. ಅವ್ರು ಮಾಡಿಲ್ಲ. ಇಸ್ರಾಯೇಲರು ನಿಜವಾಗಿಯೂ ಕೂಡ ನಾವು ಕರ್ತನ ಕಡೆಗೆ ತಿರುಗಿಕೊಂಡಿದ್ದೇವೆ, ನಾವು ನೊಂದಿದ್ದೇವೆ, ದುಃಖಪಟ್ಟಿದ್ದೇವೆ, ಮಾನಸಾಂತರ ಪಟ್ಟಿದ್ದೇವೆ, ದೇವರ ಕಡೆಗೆ ತಿರುಗಿಕೊಂಡಿದ್ದೇವೆ ಎಂಬುವಂತ ಮಾತನ್ನ ಕೇಳಿ ಈಗ ನೇರವಾಗಿ ಅವ್ರು ಏನ್ ಮಾಡ್ತಾರೆ, ಬನ್ರಿ ನಾವು ಪ್ರಾರ್ಥನೆ ಮಾಡಿ ಎಂಬುದಾಗಿ ಸಮಯ ಕರೆದಾಗ ನೇರವಾಗಿ ಪ್ರಾರ್ಥನೆಗೆ ಹೋಗಲಿಲ್ಲ. ಅದಕ್ಕೆ ಬದಲಾಗಿ ಮೊದಲನೇದಾಗಿ ಅವ್ರು ಮಾಡುವಂತಹ ಕಾರ್ಯ ನೀರನ್ನ ತೆಗೆದು ಸೇದಿ ಯೆಹೋವನ ಮುಂದೆ. 2 ವಾಕ್ಯವನ್ನು ಕೊಡ್ತೀನಿ, ದಯವಿಟ್ಟು ಓದ್ರಿ. ಆಗ ಯಾತಕ್ಕಾಗಿ ಅವ್ರ ಕೆಲಸ ಮಾಡಬೇಕಾಗಿಲ್ಲ ಗೊತ್ತಾಗ್ತದೆ. ಓಕೆ, ಮೊದಲನೇದಾಗಿ ಫಸ್ಟ್ ರೆಫರೆನ್ಸ್ ಪ್ರಲಾಪಗಳ ಪುಸ್ತಕ 2ನೇ ಅಧ್ಯಾಯ 9ನೇ ವಾಕ್ಯ. ಲ್ಯಾಮೆಂಟೇಷನ್ಸ್ ಚಾಪ್ಟರ್ 2 ವರ್ಸ್ 19 ಓದ್ರಿ. ಪ್ರಲಾಪಗಳು 2:19. ರಾತ್ರಿಯ ಒಂದೊಂದು ಜಾವದಲ್ಲಿ ಎದ್ದೆದ್ದು ಗೋಳಾಡಿರಿ. ಎದ್ದೆದ್ದು ಗೋಳಾಡಿರಿ. ಎಲ್ಲಿ? ರಾತ್ರಿಯ ಒಂದೊಂದು ಜಾವದಲ್ಲಿ ಎದ್ದೆದ್ದು ಗೋಳಾಡಿರಿ. ಆಮೇಲೆ ನಿಮ್ಮ ಹೃದಯ ಸಾರವನ್ನು, ದಯವಿಟ್ಟು ಗಮನಿಸಿ, ಈಗ ನಿಮ್ಮ ಹೃದಯ ಸಾರವನ್ನು ನೀರನ್ನೋ ಎಂಬಂತೆ ಕರ್ತನ ಸಮ್ಮುಖದಲ್ಲಿ. ಇದು ನೀರಲ್ಲ, ಅದು ಹೋಯ್ತಾ ಇರುವಂತದ್ದು. ನನ್ನ ಪ್ರಿಯ ಸಹೋದರ ಗಮನಿಸಿ, ಹೃದಯದ ಸಾರವನ್ನೇ ಅವರು ಹೋಯ್ತಾ ಇದ್ದಾರೆ. ಏನಂದ್ರೆ ಅರ್ಥ, ಆ ನೀರನ್ನು ಎತ್ತಿ ಅವ್ರ ಮುಂದೆ ಹೋಗುವಂತ ಸಮಯದಲ್ಲಿ, ದೇವರೇ ಇದು ಬರೀ ನೀರಲ್ಲ ಸ್ವಾಮಿ, ಇದು ನಮ್ಮ ಜೀವಿತ, ಇದು ನಮ್ಮ ಭವಿಷ್ಯ, ಇದು ನಮ್ಮ ಕಣ್ಣೀರು, ಇದು ನಮ್ಮ ಬೇಗನೆ, ಇದು ನಮ್ಮ ದುಃಖ, ಎಲ್ಲವೂ ಕೂಡ ನಿನ್ನ ಮುಂದೆ ಹೋಗ್ತಾ ಇದೀವಿ. ನಿನ್ನ ನಾನು ಬಿಟ್ರೆ ಯಾವ ಗತಿಯೂ ನಮಗಿಲ್ಲ ಸ್ವಾಮಿ. ಅದರ ಸಂಕೇತವೇ ಬಹಿರಂಗವಾಗಿ ಯಾವುದೇ ಮುಚ್ಚುಮುರೆ ಬರೆಯಲಿದೆ ತಮ್ಮ ದುಃಖವನ್ನ, ತಮ್ಮ ನೋವನ್ನ ನೀರನ್ನ ಹೊಯ್ದ ಮುಖಾಂತರವಾಗಿ ವ್ಯಕ್ತಪಡಿಸ್ತಾರೆ. ಕೀರ್ತನೆ ಪುಸ್ತಕ 22ನೇ ಕೀರ್ತನೆ 14ನೇ ವಾಕ್ಯ. Psalm 22 verse 1. ನಾನು ಹೊಯ್ಯಲ್ಪಟ್ಟಂತ ನೀರಿನಂತಿದ್ದೇನೆ. ನೋಡ್ರಿ,
ನೀರನ್ನು ಎತ್ತಿ ಹೊಯ್ಯುವಂತ ಸಮಯದಲ್ಲಿ ದೇವರೇ ಇದು ನಾನೇ ಸ್ವಾಮಿ, ಬರೀ ನೀರಲ್ಲ, ಇದು ಯಾರಿದು? ನಾನೇ, ನನ್ನ ಕುಟುಂಬ, ನನ್ನ ಮಕ್ಕಳು ನಿನ್ನ ಮುಂದೆ ಹೋಯ್ತಾ ಇದ್ದೇವೆ ಸ್ವಾಮಿ. ಏನರ್ಥ? ನೀರನ್ನ ಒಂದು ಸಲ ಕೆರಡ ಚೆಲ್ಬಿಟ್ಟು ತಿರುಗಿ ಆ ನೀರನ್ನ ಕುಡ್ಸಕ್ ಆಗ್ತದೆ ನಿಮ್ ಕೈಲಿ? ಆಗತ್ತಾ? ಅದು ಹೇಳ್ತಾರೆ ಅವ್ರು ಯಹೂದ ಇಸ್ರಾಯೇಲ್ರು, ದೇವರೇ ಯಾವ ರೀತಿಯಲ್ಲಿ ನೀರನ್ನ ಒಂದು ಸಲ ನೆಲದ ಮೇಲೆ ಹೋದ್ರೆ ತಿರುಗಿ ಯಾವುದೇ ಕಾರಣಕ್ಕೂ ಆ ರೀತಿಯಾಗಿ ಕೂಡಿಸಲಿಕ್ಕೆ ಸಾಧ್ಯನೇ ಅಲ್ಲವೋ, ಆ ರೀತಿಯಾಗಿ ಕೂಡಿಸಕ್ಕಾಗದೇ ಇರತಕ್ಕಂಥ ರೀತಿಯಲ್ಲಿ ನನ್ನ ಕುಟುಂಬ ಛಿದ್ರವಾಗಿದೆ, ನನ್ನ ಸಮಾಧಾನ ಛಿದ್ರವಾಗಿದೆ, ನನ್ನ ಭವಿಷ್ಯತ್ತು ಛಿದ್ರವಾಗಿದೆ. ನೀನು ಮಾತ್ರ ತಿರುಗಿ ಕೂಡಿಸುವುದಕ್ಕೆ ಸಾಧ್ಯ, ನೀನು ಮಾತ್ರ ಕೂಡಿಸುವುದಕ್ಕೆ ಸಾಧ್ಯ. ನಿನ್ನ ಹೊರತು ಇನ್ನು ಯಾರು ಕೂಡ ಕೂಡಿಸೋದಕ್ಕೆ ಸಾಧ್ಯತೆ ಇಲ್ಲ. ನಮ್ಮನ್ನ ಕನಿಕರಿಸು, ನಮ್ಮನ್ನ ಕನಿಕರಿಸು. ನಾವು ತಪ್ಪು ಮಾಡಿದ್ದೇವೆ, ನಾವು ದ್ರೋಹಿಗಳೇ, ನಮ್ಮನ್ನ ಕನಿಕರಿಸು. ಅದೇ ಅದರ ಸಂಖ್ಯೆ. ಮೊದಲನೇದಾಗಿ ನೀರನ್ನ ತೆಗೆದು ಕೊಯ್ತರು, ಆಮೇಲೆ ಏನ್ ಮಾಡಿದ್ರು? ಆ ದಿವಸ ಉಪವಾಸವಿತ್ತು. ನೋಡುದ, ದಯವಿಟ್ಟು ನನ್ನೊಂದು ಮಾತನ್ನ ಕಠಿಣವಾಗಿ ಮಾತಾಡ್ತೀನಿ, ತಪ್ಪು ತಿಳ್ಕೋಬೇಡಿ. ಎಷ್ಟೋ ಸಲ ಉಪವಾಸ ಫಾಸ್ಟ್ ಪ್ರೇಯರ್ ಮಾಡೋಣ, ಉಪವಾಸ ಪ್ರೇಯರ್ ಅಂದ್ರೆ ನನಗೆ BP ಇದೆ, ನನಗೆ ಶುಗರ್ ಇದೆ, ಹೈಪೋಗ್ಲೈಸಿಮಿಯಾ ಹೋಗ್ಬಿಡ್ತೀನಿ. ಅದು ಇರ್ಬೋದು, ನಿಜ ಇರ್ಬೋದು. ಇನ್ನು ಕೆಲವರಂತೂ ಫಾಸ್ಟಿಂಗ್ ಪ್ರೇಯರ್ ತಕ್ಷಣ ಚರ್ಚೆಗೆ ಬರಲ್ಲ. ಆಯ್ತು, ಒಪ್ಕೋತೀನಿ. ನಮ್ಮ ಮನೆಯಲ್ಲಿ ಯಾರಾದ್ರೂ ಸತ್ತ ಹೆಣ ಇದರಿಂದ ಹಸುವಾಗ್ತದ, ಅವಾಗ ಇಲ್ಲಿಂದ ಮತ್ತೆ ಉಪವಾಸ ಭಾಳ ಒಂದು ಸ್ವಲ್ಪ ತಿನ್ನೋದು ಇಲ್ಲ, ನನ್ ಬೇಡ. ಯಾಕೆ ಹಸುವೆ ಇಲ್ಲ? ಆ ವೇದನೆ, ನಿಜವಾದಂತ ವೇದನೆ ಇದ್ದವನು ಮಾತ್ರನೇ ಉಪವಾಸ ಶಕ್ತಿ ಅನ್ನೋದು ಗೊತ್ತಿರ್ತಾರೆ. ಅವನು ಯಾರು ಹೇಳ್ಬೇಕಾಗಿಲ್ಲ, ಅವನೇ ಉಪವಾಸ ಮಾಡ್ತಾನೆ, ಅವನೇ ಉಪವಾಸ ಪ್ರಾರ್ಥನೆ ಮಾಡ್ತಾನೆ. ಯಾಕಂದ್ರೆ ಆ ವೇದನೆ, ನೋವು, ದುಃಖ ಏನೆಂಬುದಾಗಿ ಗೊತ್ತಿದೆ. ಅದಕ್ಕಾಗಿ ಯೇಸು ಸ್ವಾಮಿ ಕೂಡ ಆತನ ಉಪವಾಸವಿದ್ದು ಪ್ರಾರ್ಥನೆ ಮಾಡಿದ್ರು. ಯಾಕೆಂತಂದ್ರೆ ನಮಗೋಸ್ಕರವಾಗಿ, ಅಯ್ಯೋ ನನ್ನ ಮಕ್ಕಳು ದಾರಿ ತಪ್ಪು, ನನ್ನ ಮಕ್ಕಳು ನಾಕಕ್ಕೆ ಹೋಗಬಾರ್ದು, ನನ್ನ ಮಕ್ಕಳು ನಾಶನಕ್ಕೆ ಹೋಗಬಾರ್ದು ಅಂತ ಒಂದು ಘೋರವಾದ ವೇದ ನಿಮಿತ್ತವಾಗಿ ಯೇಸು ಸ್ವಾಮಿ ಉಪವಾಸ ಮಾಡಿದ್ರು. ಇವಾಗ ಯೇಸು ಸ್ವಾಮಿ ಆದ್ರೆ ಉಪವಾಸ ಮಾಡಬೇಕಾಯಿತು. ಗೆತ್ಸೆಮನೆ ತೋಟದಲ್ಲಿ ಆತನ ಪ್ರಾರ್ಥನೆ ಮಾಡುವಾಗ ಆತನ ದೇವರನ ಹನಿಗಳು ದೊಡ್ಡ ರಕ್ತದ ಹನಿಗಳು ಒಪ್ಪಾದಿತ್ತೆ ಎಂಬುದಾಗಿ ವಾಕ್ಯ ನೋಡ್ತೀವಲ್ಲ, ಆತನ ಯಾಕೆ ಅಷ್ಟೊಂದು ವೇದನೆ ಪಡಬೇಕಾಯಿತು? ನಮ್ಮ ಮೇಲೆ ನೀರನ್ನ ಕೊಯ್ದು ಉಪವಾಸ ಮಾಡುವುದು. ಆಮೇಲೆ ನಿನಗೆ ದ್ರೋಹಿಗಳಾಗಿದ್ದೇವೆಂದು ಅದಕ್ಕೆ ಮಾಡಿದರು. ನೋಡ್ರ, ಓಪನ್ ಆಗಿ ಡಿಕ್ಲೇರ್ ಮಾಡ್ತಾರೆ, ಸ್ವಾಮಿ ಅವರು ದ್ರೋಹಿಗಳಂತ ಹೇಳಕ್ ಮುಂಚೆನೆ ಈ 2 ಕರೆ ಮಾಡಿದ್ರು ಅಲ್ವಾ? ಓಪನ್ ಆಗಿ ಬಹಿರಂಗವಾಗಿ ಡಿಕ್ಲೇರ್ ಮಾಡಿ ಈಗ ಹೇಳ್ತಾರೆ, ಸ್ವಾಮಿ ನಾವು. ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಇಸ್ರಾಯೇಲ್ ವಾದ್ಯಗಳನ್ನು ತಿಳಿಸಿದ್ದಾರೆ. ಸಾಕು, ದಯವಿಟ್ಟು ಅಲ್ಲೂ ಸ್ವಲ್ಪ ಗಮನಿಸಿ. ಈಗ ಸಮಯ ಏನ್ ಮಾಡ್ತಾನೆ? ವ್ಯಾಜ್ಯಗಳನ್ನ ತೀರಿಸ್ತಾನೆ. ಇದನ್ನು ಕೂಡ ಈಚೆ ತಗೋಬೇಡಿ. ನಾವು ವಾಕ್ಯ ಮಾರ್ಕ್ ಬಸುವಾಗ ನೋಡ್ತೀವಿ, ನೀವು ಪ್ರಾರ್ಥನೆ ಮಾಡುವಾಗ ಅಥವಾ ನೀವು ಕಾಣಿಕೆ ತೆಗೆದುಕೊಂಡು ಬರುವಾಗ ನಿನ್ನ ಸಹೋದರನ ಮೇಲೆ ನಿನ್ನ ಸಹೋದರ ನಿಮಗೇನೋ ಇದೆ ಎಂಬುದಾಗಿದ್ರೆ ನೀನೇನ್ ಮಾಡು, ಆ ಕಾಣಿಕೆಯನ್ನ ಬಿಟ್ಟು ನೀನು ಹೋಗಿ ಅವನೊಟ್ಟಿಗೆ ಒಂದಾಗು. ನೀನು ಪ್ರಾರ್ಥನೆ ಮಾಡುವಾಗ ಯಾರ ಮೇಲೆ ನೀನಿದ್ರೆ ಮೊದಲು ನೀನೇನ್ ಮಾಡು, ಅವರಿಗೆ ಅದನ್ನ ಕ್ಷಮಿಸು. ಕೊಲೊಸ್ಸೆಯವರ ಪತ್ರಿಕೆ ನೋಡ್ತೀವಿ, ಯೇಸು ಕ್ರಿಸ್ತನು ಭೂಮ್ಯಾಕಾಶಗಳನ್ನು ತನ್ನಲ್ಲಿ ಸಂಧಾನ ಮಾಡಿಕೊಂಡನು. ಅಂದ್ರೆ ಇಲ್ಲಿ ವ್ಯಾಜ್ಯವನ್ನ ತೀರಿಸಿದಂತೆ ಹೇಳುವಾಗ ಅರ್ಥ, ನಮ್ಮಲ್ಲಿ ವ್ಯಾಜ್ಯಗಳನ್ನ ಇಟ್ಟುಕೊಂಡು ನಾವು ಪ್ರಾರ್ಥನೆ ಮಾಡಿದ್ರೆ ಅದು ವೇಸ್ಟ್. ದೇರ್ ಮಸ್ಟ್ ಬಿ ರೀಕನ್ಸಿಲೇಷನ್. There must be reconciliation between husband and wife, brothers and sisters, between the church.
ಇಫ್ ದೇರ್ ಇಸ್ ನೋ ರೀಕನ್ಸಿಲೇಷನ್, ಅವರೊಟ್ಟಿಗೆ ಅಲ್ಲಿ ಸಂಧಾನ ಆಗ್ತಾನಂತಂದ್ರೆ ದಯವಿಟ್ಟು ಪ್ರಾರ್ಥನೆ ಮಾಡಕ್ ಹೋಗ್ಬೇಡಿ. ಖಂಡಿತ ನಿಮ್ ಪ್ರಾರ್ಥನೆ ಯೇಸುವಾಗಿ ಕೇಳಲ್ಲ. ಯಾಕಂದ್ರೆ ಆತನು ಸಮಾಧಾನದ ಪ್ರಭು, ಆತನು ಸಮಾಧಾನ ಪಡಿಸುವಂತ ದೇವರು. ಒಬ್ಬನವರು ಕ್ಷಮಿಸಬೇಕು, ಸಂಧಾನ ಆಗಬೇಕು, ಸಂಧಾನ ಆಗಬೇಕು. ನಾವು ಒಂದೇ ಮನಸ್ಸಿನವರಾಗಿದ್ದಾಗ ಮಾತ್ರವೇ ಪ್ರಾರ್ಥನೆಗೆ ಉತ್ತರ. ಒಂದೇ ಮನಸ್ಸಿನವರಾಗಬೇಕು. ಬರ್ತವೆ ಎಷ್ಟೋ ಮನಸ್ತಾಪಗಳು ಬರ್ತವೆ, ಎಲ್ಲ ಒಬ್ಬರವ್ರು ಕ್ಷಮಿಸ್ಬೇಕು, ಎಲ್ಲ ಒಬ್ಬರವ್ರು ಕ್ಷಮಿಸ್ಬೇಕು. ನಾವು ಪ್ರತಿ 2ನೇ ಶುಕ್ರವಾರ ನಾವು ಆನ್ಲೈನ್ ಪ್ರೇಯರ್ ಮಾಡ್ತೀವಿ. ಮೊನ್ನೆ ಮಾಡಿದ್ದು ನಾವು ಒಂದು ಶುಕ್ರವಾರ. ಪ್ರಾರ್ಥನೆಗೆ ಬರ್ಬೇಕಾದ್ರೆ ಫಸ್ಟ್ ಅವ್ರು ಮಾಡುವಂತ ಕಾರ್ಯ ಏನಿದೆ ಗೊತ್ತಾ? ಯಾರ ಮೇಲೆ ಡೈರೆಕ್ಟ್ ಆಗಿ ಹೋಗ್ತಾರೆ, ಬ್ರದರ್ ನಾನೇನೋ ತಪ್ಪಡ ದಯವಿಟ್ಟು ಕ್ಷಮಿಸಿದ್ರು, ದಯವಿಟ್ಟು ಕ್ಷಮಿಸಿ. ಸಿಸ್ಟರ್ ನಿಮ್ಗೇನೋ ಮನ್ಸು ನೋವು ಮಾಡಿದ್ರೆ ಬನ್ನಿ ಪ್ರೇಯರ್ ಮಾಡೋಣ. ದಟ್ ಈಸ್ ರಿಕನ್ಸಿಲೇಷನ್. ಮನಸ್ಸಿನಲ್ಲಿ ದ್ವೇಷ ಇಟ್ಕೊಂಡು ಮನಸ್ಸನ್ನ ಪಟ್ಕೊಂಡು ಒಬ್ರಿಗೊಬ್ರು ಮಾತುಕತೆ ಇಲ್ಲದೆ ಬಂದು ಪ್ರಾರ್ಥನೆ ಮಾಡಿದ್ರೆ ಟೈಮ್ ವೇಸ್ಟ್ ಅಷ್ಟೇ. ಹೋಗಿ ತಾನು ಕೆಡದ ವರನೆಲ್ಲ ಕೆಡಿಸಿದ್ರೆ ನಿಮ್ ಟೈಮ್ ವೇಸ್ಟ್ ಮಾಡ್ಕೊಂಡು ಕಡೆ ನಮ್ ಟೈಮ್ ವೇಸ್ಟ್ ಮಾಡ್ತಾರೆ. ರೀಕನ್ಸಿಲೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಓದ್ರಿ ಎಫೆಸ್ ಬರೆದ ಪತ್ರಿಕೆ, ಕೊಲೊಸ್ಸೆ ಬರೆದ ಪತ್ರಿಕೆ, ಫಿಲಿಪ್ಪಿ ಬರೆದ ಪತ್ರಿಕೆ, ಹೆಚ್ಚು ನೋಡುವಂಥದ್ದು ಸಂಧಾನ ಸಂಧಾನ ಸಂಧಾನ. ಆದರೆ ಅದು ದುರಂತದ ಸ್ಥಿತಿ ಅಂತಂದ್ರೆ ಕ್ರೈಸ್ತ ಕುಟುಂಬಗಳಲ್ಲಿ ಇವತ್ತು ಸಂಧಾನ ಇಲ್ಲ. ಸ್ಟಬರ್ನೆಸ್ ತಗ್ಗಿಸ್ಕೊಳ್ಳೋಕೆ ಇಲ್ಲ. ವಾಕ್ಯ ನೋಡ್ತೀವಿ ಫಿಲಿಪ್ಪರ ಪತ್ರಿಕೆ 5ನೇ ವಾಕ್ಯ, ಕ್ರಿಸ್ತ ಯೇಸುವಿನಂತ ಮನಸ್ಸು ನಿಮ್ಮಲ್ಲಿ ಇರಲಿ. ಆತನ ತಗ್ಗಿಸಿಕೊಂಡು ಶಿಲುಬೆಯ ಮರಣವನ್ನು ಮಟ್ಟಿರ್ತಾನೆ ಅಂತ ಒಪ್ಪಿಸ್ಕೊಂಡು. ಓಕೆ, ನೋಡ್ರಿ ಈಗ ಸಂಧಾನ ಮಾಡ್ಕೊಂಡು ಅವ್ರು ಏನ್ ಮಾಡಿದ್ರು, ನೀರನ್ನ ಕೊಯ್ದು ಬಹಿರಂಗವಾಗಿ ಪ್ರಕಟಪಡಿಸಿದ್ರು, ಉಪವಾಸ ಮಾಡಿ ಪ್ರಕಟಪಡಿಸಿದ್ರು, ಅರಿಕೆ ಮಾಡಿಕೊಂಡ್ರು. ಕರ್ತನ ಕಾರ್ಯ ಮಾಡೇ ಮಾಡ್ತಾನೆ. ಈಗ ಕಂಟಿನ್ಯೂ ಮಾಡಿದ ನೆಕ್ಸ್ಟ್ ಸೆಂಟೆನ್ಸ್ ಇಂದ 3ನೇದಾಗಿ ನಾವು ನೋಡುವಂತಹ ಸಂಗತಿ, God will intervene. Yes, ಇಸ್ರಾಯೇಲರ ಮಿಚ್ಚೆಯಲ್ಲಿ ಕೂಡಿ ಬಂದಿದ್ದಾರೆಂಬುದು ಫಿಲಿಷ್ಟಿಯರಿಗೆ ಗೊತ್ತಾದಾಗ ಅವರ ಪ್ರಭುಗಳು ಇಸ್ರಾಯೇಲರಿಗೆ ವಿರೋಧವಾಗಿ ಹೊರಟರು. ಇದನ್ನು ತಿಳಿದ ಇಸ್ರಾಯೇಲರು ಬಹಳವಾಗಿ ಭಯಪಟ್ಟು ಸಮುವೇಲನಿಗೆ ಹೇಳ್ತಾರೆ, ನಮ್ಮ ದೇವರಾದ ಯೆಹೋವನಿಗೆ ನಮ್ಮನ್ನು ಈ ಫಿಲಿಷ್ಟಿಯರ ಕೈಯಿಂದ ತಪ್ಪಿಸಿ ರಕ್ಷಿಸುವ ಹಾಗೆ ನೀನು ನಮಗೋಸ್ಕರ ಆತನಿಗೆ ಮೊರೆಯಿಡು, ಸುಮ್ಮನಿರಬೇಡ ಅಂದರು. ಆಗ ಸಮುವೇಲನು ಹಾಲು ಕುಡಿಯುವ ಕುರಿಮರಿಯನ್ನು ತಂದು ಯೆಹೋವನಿಗೆ ಸರ್ವಾಂಗ ಹೋಮವಾಗಿ ಸಮರ್ಪಿಸಿ ಇಸ್ರಾಯೇಲಿಗೋಸ್ಕರ ಮೊರೆಯಿಡಲು ಆತನು ಸದುತ್ತರವನ್ನು ದಯಪಾಲಿಸಿದನು. ಮುಂದೆ ನಾವು ನೋಡ್ತೀವಿ, ಭೂಕಂಪವಾಯಿತು, ವೈರಿಗಳು ಹೆದರಿದ್ರು, ಚದರಿ ಹೋದ್ರು, ಇಸ್ರಾಯೇಲರು ಹೋಗಿ ಅವ್ರನ್ನೆಲ್ಲ ಗೆದ್ರು ಅಂತ ನಾವು ನೋಡುವಂತವರಾಗಿದ್ದೇವೆ. ಓಕೆ, ಈಗ 3ನೇದಾಗಿ ನಾವು ನೋಡುವಂತಹ ಸಂಗತಿ, ನಿಜವಾಗಿಯೂ ನಮ್ಮ ವೈಯಕ್ತಿಕ ನಮ್ಮ ಕುಟುಂಬಗಳಲ್ಲಿ ನಮ್ಮ ಸಭೆಗಳಲ್ಲಿ ಉಜ್ಜೀವನ ಆಗಬೇಕಾದ್ರೆ ನಾವು ಕ್ರಿಸ್ತನ ಸಹಾಯವನ್ನು ಮಾತ್ರ ಹಾಕಿಕೊಂಡು ನಂಬಿಕೆಯಿಂದ ಕಾರ್ಯ ಮಾಡುವಂತವರಾಗಿರಬೇಕು. ನಾವು ನೋಡುವಂತದ್ದೇನು, ನಮ್ಮನ್ನ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಳ್ಬೇಕು. 2ನೇದಾಗಿ ಪ್ರಾರ್ಥನೆ ಮಾಡಬೇಕು, ಅರಿಕೆ ಮಾಡಿಕೊಳ್ಬೇಕು. 3ನೇದಾಗಿ ದೇವರ ಶಕ್ತಿಯನ್ನು ಮಾತ್ರ ಹಾತ್ಕೊಳ್ಬೇಕು, ಬೇರೆ ಯಾವ ಶಕ್ತಿನೂ ಬೇಡ. ಯಾಕಂತಂದ್ರೆ ರಾಜಕೀಯ ವ್ಯಕ್ತಿಗಳು ಕಳ್ಳರು, ಪೊಲೀಸ್ಗಳು ಕಳ್ಳರು, ಜಡ್ಜ್ಗಳು ಕಳ್ಳರು. ಇವತ್ತಲ್ಲ ನಾಳೆ ನಾನು ಹೇಳ್ತೀನಿ ನೋಡ್ರಿ, ದರ್ಶನ ಆಚೆ ತಂದೆ ತರ್ತಾರೆ. ಯಾಕಂದ್ರೆ ಇವರು ಅಯೋಗ್ಯರೇ, ಅವನೊಬ್ಬ ಅಯೋಗ್ಯ, ಇವರು ಅಯೋಗ್ಯರೇ. ಇದೇ ಪ್ರಜ್ವಲ್ ರೇವಣ್ಣ ಆಚೆ ಬಂದೇ ಬರ್ತಾನೆ. ಯಾಕಂದ್ರೆ ಅವನೊಬ್ಬ ವ್ಯಭಿಚಾರಿ, ಅವ್ರು ಜಡ್ಮೆಂಟ್ ಕೊಡೋರು ವ್ಯಭಿಚಾರಿಗಳೇ. ಅರ್ಥ ಆಗ್ತಿದ್ಯಾ? ಯಾವನ್ನ ಹಾತ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಾವು ನಮ್ಮತ್ತಿರದ ಒಂದೇ ಶಕ್ತಿ ಕ್ರಿಸ್ತನ್ ಮಾತ್ರ. ಕ್ರಿಸ್ತನನ್ನು ಹಾತ್ಕೊಳ್ಬೇಕು, ನಂಬಿಕೆಯಿಂದ ಮುಂದಕ್ಕೆ ಹೋಗ್ಬೇಕು. ಇಲ್ಲಿ ಈಗ ಜನ ಎಲ್ಲ ಅವರು ತಮ್ಮ ತಮ್ಮ ಕಾರ್ಯಗಳನ್ನ ವ್ಯಕ್ತಪಡಿಸಿದ್ರು. ಸಮುದಾಯದಲ್ಲಿ ಕೂಡ ಒಂದು ಕಾರ್ಯ ಮಾಡ್ತಾರೆ. ಏನ್ ಕಾರ್ಯ ಅದು? ಓದಿದ್ರೆ ಅದನ್ನ 8ನೇ ವಾಕ್ಯದಲ್ಲಿ. ನಂತರ ಸಮುವೇಲನು ಮಿಚ್ಚೆಗೂ ಶೇನಿಗೂ ಮಧ್ಯದಲ್ಲಿ 9ನೇ ವಾಕ್ಯ. ಆಗ ಸಮುವೇಲನು ಹಾಲು ಕುಡಿಯುವ ಕುರಿಮರಿಯನ್ನೇ ತಂದು ಯೆಹೋವನಿಗೆ ಸರ್ವಾಂಗ ಹೋಮ. ಈಗ ಸಮುವೇಲ ಮಾಡ್ತಾನೆ,
ಒಂದು ಕಾಲು ಕುಡಿಯುವಂತ ಕುರಿ. ಅದು ನೀವು ಯಾಚಕನ ಪುಸ್ತಕ ನೋಡ್ರಿ 22ನೇ ಅಧ್ಯಾಯದಲ್ಲಿ ಬರೀ ಅದು 7 ದಿನದ ಕುರಿ ಅಷ್ಟೇ. 7 ದಿನ ಆಗಿ 8ನೇ ದಿನದ ಕುರಿ ಮನೆ ತಂದು ಯಜ್ಞವನ್ನ ಕೊಡ್ತಾರೆ. ಓಕೆ, ಕೊಡ್ತಾರೆ. ಯಾತಕ್ಕಾಗಿ ಸಮಯವನ್ನು ಕೂಡ ಹಾಗೆ ಪ್ರಾರ್ಥನೆ ಮಾಡ್ಬೋದಾಯ್ತಲ್ಲ. ಆದ್ರೆ ಇದು ಒಂದು ಕುರಿವಿನ ತಂದು ಅರ್ಧಂಬರ್ಧಲ್ಲ, ಸಂಪೂರ್ಣ ಸರ್ವಾಂಗವಾಗಿ ಒಪ್ಪಿಸ್ತಾರೆ. ಆದ್ರೆ ಏನಾದ್ರ ಅರ್ಥ, ಸಮಯದಲ್ಲಿ ಕೊಡುವಂತ ಛಾಯೆ, ದೇವರೇ ಯಾವ ರೀತಿಯಾಗಿ ಕುರಿಮರಿ ಮುಗ್ಧವಾಗಿದೆಯೋ, ಬಲಹೀನವಾಗಿದೆಯೋ, ತಾನಾಗಿ ಬದುಕುವುದಕ್ಕೆ ಸಾಧ್ಯವಿಲ್ಲವೋ ಆ ರೀತಿಯಾಗಿ ಕುರಿಮರಿ ಹಾಗೆ ನಮ್ಮನ್ನೆಲ್ಲ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ನೀನು ಮಾತ್ರ ನಮ್ಮನ್ನು ಉಳಿಸೋದಕ್ಕೆ ಸಾಧ್ಯ, ನೀನು ಮಾತ್ರ ನಮ್ಮ ಜೀವನ ಕಾಪಾಡೋದಕ್ಕೆ ಸಾಧ್ಯ. ನಿನ್ನನ್ನು ಬಿಟ್ಟರೆ ಯಾವ ಗತಿಯೂ ನಮಗಿಲ್ಲ. ಅದನ್ನ ತೋರ್ಸಕ್ಕೋಸ್ಕರವಾಗಿ ಕುರಿಮರಿಯನ್ನ ಸರ್ವಾಂಗ ಹೋಮ ಮಾಡ್ತಾರೆ. ದೇವರೇ, ಈಗೋ ನಮ್ಮನ್ನ ಸಂಪೂರ್ಣವಾಗಿ ನಿನ್ನ ಸಮರ್ಪಿಸ್ತೇವೆ, ನಿನ್ನ ಪಾದವನ್ನು ಆಶ್ರಯಿಸಿಕೊಂಡು ತಿಳ್ಕೊಂಡಿದ್ದೇವೆ. 3 ಸಂಗತಿಗಳು: ಕಮಿಟ್ಮೆಂಟ್, ಅಬ್ಸಲ್ಯೂಟ್ ಕಮಿಟ್ಮೆಂಟ್ ಟು ಗಾಡ್, ಪ್ರೇಯರ್, ಕನ್ಫೆಷನ್ ಅಂಡ್ ಪ್ರೇಯರ್. 3ನೇದಾಗಿ ಕೌಂಟ್ ಆನ್ ದ ಪವರ್ ಆಫ್ ಗಾಡ್ ಅಲೋನ್ ಅಂಡ್ ವರ್ಕ್ ಫೇತ್ಫುಲಿ. ನಂಬಿಕೆಯಿಂದ ಕಾರ್ಯ ಮಾಡಬೇಕು. ಈಗ ಇವರೇನು ಯುದ್ಧ ಮಾಡಿಲ್ಲ, ಭೂಕಂಪ ಆಯಿತು, ನಡೆದು ಸೈನಿಕರು ಸೋತರು. ಕೊನೆಯದಾಗಿ ಒಂದು ಬಹಳ ಪ್ರಮುಖವಾದ ಒಂದು ಕಾರ್ಯವನ್ನ ಮಾಡ್ತಾನೆ. ಆ ಕಾರ್ಯವನ್ನ ಹೇಳಿ ನನ್ನ ಸಂದೇಶ ಮುಗಿಸ್ತಾನೆ. ಈಗ ಏನ್ ಮಾಡ್ತಾನೆ, ಅವನು ಕಲ್ಲನ್ನ ಎತ್ಕೊಂಡು ಕಲ್ಲನ್ನ ನಿಲ್ಲಿಸ್ತಾನೆ ಅಲ್ಲ, ನಿಲ್ಲಿಸಿ ಅದಕ್ಕೆ ಏನಂತ ಹೆಸರು ಕೊಡ್ತಾನೆ? ಏನು ಎಬಿನೇಸ್ ಅಂದ್ರೆ ಏನು? ದ ಸ್ಟೋನ್ ಆಫ್ ಹೆಲ್ಪ್, ಸಹಾಯದ ಕಲ್ಲು. ಅಥವಾ ಇನ್ನೊಂದು ರೀತಿ ಹೇಳ್ಬೇಕಾದ್ರೆ, ಈವರೆಗೆ ದೇವರು ನಮಗೆ ಸಹಾಯವನ್ನ ಮಾಡಿದ್ದಾನೆ. ಇದುವರೆಗೆ ದೇವರು ಸಹಾಯವನ್ನ ಮಾಡಿದ್ದಾನೆ. ಅದರ ಅರ್ಥ ಏನು? ಇಲ್ಲಿಯವರೆಗೆ ಕಾಪಾಡಿದಂತ ದೇವರು ಕೂಡ ಕಾಪಾಡದಂತ ಎಬಿನೇಸರ್ ಅಂತಂದ್ರೆ ಬರೀ ಒಂದು ಕಲ್ಲು ಒಂದು ಗುರುತಲ್ಲ. ನೀವು 4ನೇ ಅಧ್ಯಾಯ ನೋಡ್ರಿ, ಯುದ್ಧ ಆಗ್ತದೆ, ಯುದ್ಧದಲ್ಲಿ ಸೋತರು. ಅದಕ್ಕೆ ಮೊದಲು ಹೆಸರಿರಲಿಲ್ಲ. ಅದೇ ಸ್ಥಳಕ್ಕೆ ಎಬಿನೇಸ್ ಅಂತ ಇಟ್ಟಿದ್ದು. ಅಂದ್ರೆ ಏನಂತ, ಮೊದಲು ಸೋತಂತ ಸ್ಥಳ ಅದು. ಅರ್ಥ ಆಗ್ತಿದ್ಯಾ? ಒಂದು 4ನೇ ಅಧ್ಯಾಯದಲ್ಲಿ ನೋಡ್ರಿ, ನಿಮ್ಗೆ ಸಿಗುತ್ತಲ್ಲಿ. ಆದ್ರೆ ಅದೇ ಹೆಸರು ಹೇಳ್ತಾರೆ, ಆದ್ರೆ ಅವಾಗ ಹೆಸರು ಇರಲಿಲ್ಲ. 4ನೇ ಅಧ್ಯಾಯ 1ನೇ ವಾಕ್ಯದ 2ನೇ ಭಾಗ. ಇಸ್ರಾಯೇಲರು ಫಿಲಿಸ್ತೀಯರಿಗೆ ವಿರೋಧವಾಗಿ ಯುದ್ಧಕ್ಕೆ ಹೊರಟು ಎಬಿನೇಸಿನ ಸಮೀಪದಲ್ಲಿ ಪಾಳೆ ಮಾಡಿಕೊಂಡಿದ್ದರು. ಫಿಲಿಸ್ತೀಯರು ಬಂದು ಹಿಡ್ಕೊಂಡಿದ್ರು, ಅಲ್ಲಿ ಸೋಲ್ತಾರೆ. ಆವಾಗ ಅದಕ್ಕೆ ಎಬಿನೇಸ್ ಅಂತ ಹೆಸರು ಇಟ್ಟಿರಲಿಲ್ಲ. 7ನೇ ಅಧ್ಯಾಯದಲ್ಲಿ ಹೆಸರಿಡೋದು. ಅಂದ್ರೆ ಯಾವುದೋ ಒಂದು ಸ್ಥಳದಲ್ಲಿ ಅವರು ಸೋತಿದ್ರು, ಅದೇ ಸ್ಥಳ ಯಾವುದೋ ಎಬಿನೇಸರ್. ಆದ್ರೆ ಮೊದಲು ಸೋತಂತ ಸ್ಥಳ, ತಮ್ಮ ಸ್ವಂತ ಶಕ್ತಿಯನ್ನ, ಸ್ವಂತ ಬಲವನ್ನ ಹಾಕಿಕೊಂಡು ಹೋಗಿ ಸೋತಂತ ಸ್ಥಳ ಎಬಿನೇಸರ್. 2ನೇದಾಗಿ ನಿಜವಾಗಿ ಪಶ್ಚಾತ್ತಾಪ ಪಟ್ಟದ ಸ್ಥಳ ಹೇಗೆಲ್ಲ ಇದೆ? ಎಬಿನೇಸರ್. ನೀರನ್ನ ಹೋದು ಉಪವಾಸ ಮಾಡಿ ಹೇಳ್ತಾರೆ, ನಾವು ನಿಜವಾಗಿ ಕೂಡ ಕರ್ತನ ಕಡೆಗೆ ತಿರುಗಿಕೊಂಡಿದ್ದೇವೆ. ನಿಜವಾಗಿ ಕೂಡ ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಂಡಂತ ಸ್ಥಳ ಯಾವುದು? ಎಬಿನೇಸರ್. 3ನೇದಾಗಿ ಎಬಿನೇಸರ್ ಎಂದು ಹೇಳುವಾಗ ಜಯದ ಸ್ಥಳ. ಇಸ್ ದ ಪ್ಲೇಸ್ ಆಫ್ ವಿಕ್ಟರಿ. ಕ್ರಿಸ್ತನನ್ನೇ ಹಾಕಿಕೊಂಡು ನಂಬಿಕೆಯನ್ನು ಮುಂದೆ ಹೋಗುವಾಗ ಜಯವನ್ನ ಹೊಂದಿದಂತ ಸ್ಥಳವೇ ಎಬಿನೇಸರ್. ಅದಕ್ಕಾಗಿ ಸುಮ್ಮನೆ ಹೇಳ್ತಾನೆ, ಈವರೆಗೆ ಕಾದಂತ ಎಬಿನೇಸನ್ನು ಮುಂದೆಯೂ ಕೂಡ ಕಾಯುವಂತವನು ಆಗಿರ್ತಾನೆ. ಒಂದೇ ಒಂದು ವಿಷಯ, ಯಾಕಂದ್ರೆ ಅದು ನನ್ನ ಮನಸ್ಸಿನಲ್ಲಿ ಅರ್ಥನೇ ಇದೆ, ಅದನ್ನ ನಾನು ಹಂಚ್ಕೊಳ್ಳೋಕೆ. ಈಗ ಓದಿ 28ನೇ ತಾರೀಕು ನನ್ನ ದೊಡ್ಡ ಮಗನದು ಎಂಗೇಜ್ಮೆಂಟ್ ಆಗಿತ್ತು. ಓಕೆ, ನಮ್ಮ ಚರ್ಚಿನ ಕೂಡ ಎಲ್ಲ ಬಸ್ ಮಾಡ್ಕೊಂಡ್ಬಿಟ್ಟಿದ್ರು. ಯಾಕಂದ್ರೆ ನಾವು ಒಂದು ಚಿಕ್ಕದಾಗಿ, ಯಾಕಂದ್ರೆ ಎಂಗೇಜ್ಮೆಂಟ್ ತಾನೆ, ಬರೀ ಕ್ಲೋಸ್ ಲೇಡೀಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಇದ್ದೋ. ಬಟ್ ನಮ್ಮ ಚರ್ಚಿನವ್ರು ಕಾಟ ಬರೋಲ್ಲ, ನಾವು ಬಂದೇ ಬರ್ತೀವಂತ. ಸರಿ, ಅವರು ಬಸ್ ಮಾಡಿದ್ರು, ಅವರು ಬಂದರು. ಎಲ್ಲ ತುಂಬ ಚೆನ್ನಾಗಿ ಖುಷಿಯಾಗಿ ಎಂಗೇಜ್ಮೆಂಟ್ ಎಲ್ಲ ಆಯಿತು. ಆದರೆ ಎಲ್ಲೋ ಒಂದು ಕಡೆ ಖುಷಿನೂ ಇದೀನಿ, ಎಲ್ಲೋ ಒಂದು ಕಡೆ ನನ್ನ ಮನಸ್ಸಲ್ಲಿ ಒಂದೊಂದು ವೇದನೆ, ಒಂದು ನೋವು, ಯಾರಿಗೂ ಹಂಚ್ಕೊಳಕ್ಕಾಗ್ತಲ್ಲ, ಹೇಳಕ್ಕಾಗ್ತಲ್ಲ. ಭಾಳ ನೋವು ಅನುಭವಿಸ್ತಾರೆ. ಇಂಥ ಸಂತೋಷ ನೋಡೋದಕ್ಕೆ ನಮ್ಮ ಅಪ್ಪ ಇಲ್ಲ.
ಅವರಪ್ಪ, ನಮ್ಮ ಹೆಂಡತಿ ಅವ್ರ ಅಪ್ಪನೂ ಇಲ್ಲ, ಅವ್ರ ಅಮ್ಮನೂ ಇಲ್ಲ. ಸರಿ, ನಾನೇ ಸಮಾಧಾನ ಮಾಡ್ತೀನಿ. ಏನಂತ, ವಯಸ್ಸಾಗಿತ್ತು, ಸತ್ತೋದ್ರು. ಆಯ್ತು, ಸ್ವಲ್ಪ ಸಮಾಧಾನ ಆಯ್ತು. ತಿರುಗಿ ಮನಸ್ಸು ಕೊಡು, ಆಯ್ತು, ಅವ್ರಿಗೆಲ್ಲ ವಯಸ್ಸಾಗಿತ್ತು, ಸತ್ತರು. ಅಲ್ಲ, ನಮ್ಮ ಅಕ್ಕ ಯಾಕೆ ಸಾಯ್ಬೇಕಾಗಿತ್ತು? ನನಗಿಂತ 5 ವರ್ಷ ದೊಡ್ಡವಳು ಅಷ್ಟೇ, ಯಾಕೆ ಸಾಯ್ಬೇಕು? ನಾನು 2 ಅಕ್ಕ ಯಾಕೆ ಸಾಯ್ಬೇಕಾಯ್ತು? ನನಗಿಂತ ಬರೀ 2 ವರ್ಷ ದೊಡ್ಡವಳು. ಆಯ್ತು, ನನ್ನ ತಮ್ಮ ಯಾಕೆ ಸಾಯ್ಬೇಕಾಯ್ತು? ನನಗಿಂತ 2 ವರ್ಷ 3 ವರ್ಷ ಚಿಕ್ಕವನಲ್ಲ. ಐದು ಜನ ಮಕ್ಕಳಲ್ಲಿ ಉಳ್ಕೊಂಡಿದ್ದು ನಾನು, ನನ್ನ ತಂಗಿ. ತುಂಬಾ ಇದೆ. ಯಾಕಂದ್ರೆ ಎಷ್ಟು ಸಲ ನಾವೆಲ್ಲ ತಮಾಷೆ ಮಾತಾಡ್ಬೇಕಾದ್ರೆ ಹೇಳ್ತಿದ್ರು, ನಿಮ್ಮ ಮಗನ ಮದುವೆ ಚಿಕ್ಕ ಮಕ್ಕಳೆಲ್ಲ ಇನ್ನೂ ಆಗಿಸಿದಾಗಲೇ ನಿಮ್ಮ ಮದುವೆ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ. ಮತ್ತೆ ನನ್ನ ತಮ್ಮ ಹೇಳೋನು, ಅಣ್ಣ ಮಗನ ಮದುವೆನಲ್ಲಿ ಎಲ್ಲ ನಂದೇ, ನಾನೇ ನಿಂತ್ಕೊಂಡು ನಾನು ಮಾಡ್ಬೇಕು, ನನಗೆ ಬಿಟ್ಬಿಡು ಅಂತ. ಈಗೆಲ್ಲ ಅವನು ಸರಿ. ನಮ್ಮ ಹೆಂಡತಿ ಕಡೆ ನೋಡಿ, ಅವ್ರ ಅಪ್ಪಮ್ಮ ಇಲ್ಲ, ಅವ್ರ ಅಕ್ಕ ಇದ್ಲು ಸುಮಾ ಅಂತ. ನನ್ನ ಮಗ ಹುಟ್ಟಿದಾಗ ಮೊದಲು ಹೆದೆಯ ಹಾಲು ಕೊಟ್ಟು ಸಾಕಿದವಳು ಸುಮಾ, ನನ್ನ ಹೆಂಡತಿ ಅಲ್ಲ. ಅಷ್ಟೇ ಮಟ್ಟಿಗೆ ಪ್ರೀತಿ ಮಾಡ್ತು. ಈಗ ಅವಳಲ್ಲಿ ಬಹಳ ನೋವಾಯ್ತು. ಅಂಥ ಸಮಯದಲ್ಲಿ ನನಗೆ ಆದರಣೆ ಕೊಟ್ಟಿರ್ತದೆ ಈ ವಾಕ್ಯ, ಎಬೆನೇಸರ್. ಐ ಆಮ್ ಯುವರ್ ಎಬೆನೇಸರ್, ಐ ಆಮ್ ಯುವರ್ ಗಾಡ್. ತಂದೆ ತಾಯಿ ಇಲ್ದಿರ್ಬೋದು, ಅಣ್ಣ ತಮ್ಮ ಇಲ್ದಿರ್ಬೋದು, ಅಕ್ಕ ತಾಯಿ ಇಲ್ದಿರ್ಬೋದು, ಅಂದ್ರೆ ನಾನಿದ್ದೇನೆ. ನಾನು ಈವರೆಗೆ ನಿನ್ನನ್ನು ನಡೆಸಿದ್ದೇನೆ. ಈವರೆಗೆ ನಡೆಸಿದಂಥ ಎಬೆನೇಸರ್ನು ಮುಂದೆಯೂ ಕೂಡ ನಾನು ನಡೆಸ್ತೇನೆ. ಬೇರೆ ನಿಮ್ಮಲ್ಲಿ ಕೂಡ ಒಂದು ವೇಳೆ ಇಂಥ ಒಂದು ಭಾವನೆಗಳಿರ್ಬೋದು. ಅಯ್ಯೋ, ನನ್ನ ತಂದೆ ಕಳ್ಕೊಂಡಿದ್ದೀನಿ, ನನ್ನ ತಂದೆ ಇದ್ರೆ ಹಿಂಗೆ ಆಗ್ತಿರಲಿಲ್ಲ, ನನ್ನ ತಾಯಿ ಕಳ್ಕೊಂಡಿದ್ದೀನಿ, ನನ್ನ ತಾಯಿ ಇದ್ರೆ ಹಿಂಗೆ ಆಗ್ತಿರಲಿಲ್ಲ. ಕೆಲವು ತಂದೆ ತಾಯಿಗಳನ್ನು ಕಳ್ಕೊಂಡಿರ್ಬೋದು, ಅದರ ಗಂಡನ ಕಳ್ಕೊಂಡಿರ್ಬೋದು, ಹೆಂಡತಿನ ಕಳ್ಕೊಂಡಿರ್ಬೋದು, ಮಕ್ಕಳನ್ನ ಕಳ್ಕೊಂಡಿರ್ಬೋದು. ದೇವರಾತ್ಮನ ಬಗ್ಗೆ ಮಾತಾಡ, ಐ ಆಮ್ ದ ಎಬೆನೇಸರ್. ಯಾರು ಇಲ್ಲದೆ ಕೂಡ ನಾವು ಚಿಂತೆ ಪಡುವಂತ ಅವಶ್ಯಕತೆ. ಯಾರು ಇಲ್ಲದೆ ಕೂಡ ನಾವು ಅನಾಥರಲ್ಲ, ಕೈ ಬಿಡಲ್ಪಟ್ಟವರಲ್ಲ. ನಮ್ಮ ಯೇಸು ಸ್ವಾಮಿಯೇ ನಮಗೆ ಎಬೆನೇಸರ್ ಆಗಿರ್ತಾರೆ. ನಾವು ಆತನನ್ನು ಹತ್ತುಕೊಳ್ಳಬೇಕು. ಮುಂದಕ್ಕೆ ಒಂದು ನಿಮಿಷ ಪ್ರಯತ್ನ. ಏನು ಇಲ್ಲದ ನನ್ನ ನೀ ನನ್ನ ಮೇಲೆ ಎತ್ತಿದೆ, ನಿನ್ ಪ್ರೀತಿ ನೆನೆಸಲು ಸ್ತೋತ್ರದಿ ಹಾಡುವೆನು. ಏನು ಇಲ್ಲದ ನನ್ನ ನೀ ನನ್ನ ಮೇಲೆ ಎತ್ತಿದೆ, ನಿನ್ ಪ್ರೀತಿ ನೆನೆಸಲು ಸ್ತೋತ್ರದಿ ಹಾಡುವೆನು. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನ ರಾಜ, ನೀ ನನ್ನ ನೆನೆಸಲು ನನ್ಮನೆ ಎಸ್ತಾರದು. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನ ರಾಜ, ನೀ ನನ್ನ ನೆನೆಸಲು ನನ್ಮನೆ ಎಸ್ತಾರದು.
ಭಯದ ಸಮಯದಲ್ಲಿ ಆಶ್ವಾಸವಾಗೆನೆ, ಭಾರದ ಈರುಳಲ್ಲಿ ಬೆಳಕಾಗಿ ಬಂದೇನಿ. ಭಯದ ಸಮಯದಲ್ಲಿ ಆಶ್ವಾಸವಾಗೆನೆ, ಭಾರದ ಈರುಳಲ್ಲಿ ಬೆಳಕಾಗಿ ಬಂದೇನಿ. ಎಲ್ಲ ನೀ ನನ್ನ ಪ್ರೀತಿಸಲು ನಾ ಯೋಗ್ಯನ ರಾಜ, ನೀ ನನ್ನ ನೆನೆಸಲು ನನ್ಮನೆ ಎಷ್ಟರದು. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನ ರಾಜ, ನೀ ನನ್ನ ನೆನೆಸಲು ನನ್ಮನೆ ಎಷ್ಟರದು. ರಕ್ಷಕನೇ, ನಮ್ಮ ಒಡೆಯನೇ, ನಮ್ಮ ಎಬೆನೇಜರೇ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ವಿಶೇಷವಾದ ರೀತಿಯಲ್ಲಿ ನನ್ನ ಒಟ್ಟಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ, ನಮ್ಮನ್ನು ಆಧರಿಸಿದ್ದಕ್ಕಾಗಿ ಸ್ತೋತ್ರ, ನಮ್ಮನ್ನು ಸಂತೈಸಿದ್ದಕ್ಕಾಗಿ ಸ್ತೋತ್ರ. ಮಗನೇ, ಮಗಳೇ, ಇಲ್ಲಿಯವರೆಗೆ ನಾನು ನಿನ್ನನ್ನು ನಡೆಸಿದ್ದೇನೆ, ಇಲ್ಲಿಯವರೆಗೆ ನಡೆಸುವಂತ ನಾನು ಮುಂದೆಯೂ ಕೂಡ ನಡೆಸುವಾತನಾಗಿದೆ ಎಂಬುದಾಗಿ, ಎಬೆನೇಜರ್ ಎಂಬುದಾಗಿ ನಾನು ಪ್ರಕಟ ಮಾಡಿಕೊಳ್ಳುವುದಕ್ಕಾಗಿದ್ದೇನೆ. ಸ್ತೋತ್ರ ಕರ್ತ, ನಮ್ಮ ಪ್ರತಿಯೊಬ್ಬರು ಪ್ರಾರ್ಥನೆ ಏನೇ ವಿಶೇಷವಾಗಿ ಫಲಪಡಿಸು, ಆಶೀರ್ವದಿಸು. ಯಾವ ರೀತಿ ಜನಾಂಗದವರು ನಿನ್ನನ್ನೇ ಸಂಪೂರ್ಣವಾಗಿ ಹಾಕಿಕೊಂಡರು, ಆ ಪ್ರಕಾರ ಕರ್ತನೆ ನಾವು ನಿನ್ನನ್ನೇ ಹಾಕಿಕೊಂಡು ನಾವು ಜೀವಿಸುವಾಗ ಒಬ್ಬನು ಕೂಡ ಬಲಪಡಿಸಿ ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ಎಲ್ಲ ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಬೇಡಿಕೊಂಡಿದ್ದೇವೆ. ಆಮೆನ್.